ಆದ್ರ ಆಗ್ವಲ್ತಕ್ ಒಂದೆರಡು ಹೇಳೋಣಂತ್ರಿ. ಯಾಕಂದ್ರ ನಾ ಇಲ್ಲಿ ಯಾವ ಪೇಜ್ನಾಗ ಇದ್ದು ನನಗಷ್ಟು ನೆನಪಿಲ್ಲ, ಆದ್ರೂ ಹೇಳ್ಬಿಡ್ತೀನಿ. 64 मज ऐसा पतित नसे ब्रह्मांडित पावन करिता तुझे ओनी पावन देवा दर्शन आनंदे भाषण करी देव विनवितो पाही जोडा घाली पायी येऊदे हृदय दया माझी दासमणे देई अनाथाची भेटी दया येऊदे पोटी चिदम. ಇಲ್ಲಿ ಹೇಳ್ತಾರ ಮಜ ಐಸಾ ಪತಿತ ನಸೆ ಬ್ರಹ್ಮಾಂಡಿತ ಅಂದ್ರ ನನ್ನಂತ ದುಷ್ಟ ನೀಚ ಅಥವಾ ಕೆಟ್ಟ ಮನುಷ್ಯ ಬ್ರಹ್ಮಾಂಡದೊಳಗನ ಯಾರು ಇಲ್ಲ ಅಂತ ರಾಜಾರಾಮ್ ಅಂತ ಮುಂದೆ ಹೇಳ್ತಾರ. ಪಾವನ ಕರಿತ ಸೂಚ್ಯೇಕ ಆದ್ರ ನಮ್ಮಂತ ಪಾಪಿಷ್ಟ್ರನ್ನ ಪಾವನ ಮಾಡೋನು ನೀನು ಒಬ್ಬನೇ ಇದ್ದಿ ಬ್ರಹ್ಮಾಂಡದೊಳಗ, ನಿನ್ನ ಹೊರತ ಅನ್ಯರು ಯಾರು ಇಲ್ಲ ಪಾವನ ಮಾಡೋರು ನಮ್ಮನ್ನ. ಅದಕ್ಕ ಹೋವನಿ ಪಾವನ ದೇವ ದರ್ಶನ. ಅದಕ್ಕ ನೀ ಹೆಂಗ ಪಾವನ ಅಂತ ಅನ್ಸ್ಕೋತಿಯಲ್ಲ, ನೀ ಹೆಂಗ ಅಗದಿ ಒಂದು ನಿಂದು ಇದು ಅದ ಬಿರುದಾವಳಿ ಅದ, ಪತಿತ ಪಾವನ ಅಂದ್ರ ಪತಿತರನ್ನ ಪಾವನ ಮಾಡೋದು, ಅವ್ರನ್ನ ಉದ್ಧಾರ ಮಾಡೋದು, ಅವ್ರನ್ನ ರಕ್ಷಣಾ ಮಾಡೋದು, ಇದೊಂದು ನಿಂದು ಬಿರುದದ. ಅದಕ್ಕೆ ನೀ ಏನು ಹೋವನಿ ಪಾವನ ದೇವ ದರ್ಶನ, ನೀ ನಮ್ಮನ್ನ ಪಾವನ ಮಾಡ್ಲಿಕ್ಕೆ ನನಗ ದರ್ಶನ ಕೊಡು. ಆನಂದೇ ಭಾಷಣ ಕರಿದೇವ, ಆನಂದದಿಂದ ನನ್ನ ಜೋಡಿ ಮಾತಾಡು, ಶಬ್ದ ನನ್ನ ಉತ್ಸಾಹ ಹೆಚ್ಚು ಮಾಡು. ನನಗ ನಂದೇನೀಗ ಮನಸ್ಸು ಖಿನ್ನಾಗ್ಯದ ಅದನ್ನ ಅದರಿಂದ ಹೊರಗೆ ತಗೊಂಡ್ ಬಾ. ನನ್ ಜೋಡಿ ಒಂದ್ 4 ಸುಖದ ಮಾತಾಡು ಅಂತ ಹೇಳಿಕತ್ತ. ವಿನವಿತ ಪಾಹಿ ಜೋಡಾ ಘಾಲಿ ಪಾಹಿ, ಅದಕ್ಕ ನನಗ್ ಯಾವಾಗ ಆನಂದ ಆಗ್ತಂತ ಅದಕ್ಕೆ ಹೇಳ್ತಾನ. ನಾ ಏನು ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ನಿನಗ, ನೀನು ಈ ಜೋಡುಗಳನ್ನ ಪಾದದೊಳಗ ಹಾಕು. ಮತ್ತೆ ಯಾವುದೇ ಹೃದಯ ದಯಾಮಾಸಿ, ನಿನ್ನ ಹೃದಯದೊಳಗ ನನ್ನ ಬಗ್ಗೆ ಒಂದಿಷ್ಟು ದಯಾ ಹುಟ್ಲಿ ಚಿದಂಬರ ಅಂತ ಹೇಳಿ ರಾಜಾರಾಮ್ ಬಿಡ್ಕೋತಾನ. ಅಂದ್ರೆ ಇಷ್ಟು ಕಠಿಣ ಹೃದಯ ಆಗ್ಬೇಡ, ನೀನು ನನ್ನ ಬಗ್ಗೆ ಕಠೋರ ಆಗ್ಬೇಡ, ಸ್ವಲ್ಪ ಕಿಂಚಿತ್ ನನ್ ಮೇಲೆ ಕರುಣ ತೋರಿಸು ಅಂತ ಹೇಳ್ತಾನ. ದಾಸಮಣೆ ದೇಯಿ ಅನಾಥಾಚಿ ಭೇಟಿ ಭೇಟಿ ದಯಾ ಏವುದೇ ಪೋಟಿ ಚಿದಂಬರ. ಅದಕ್ಕೆ ಹೇಳ್ತಾನ ಈ ದಾಸ ಹಿಂಗಂತಾನ ಏನಂದ್ರ ಈ ಅನಾಥನಿಗೆ, ಯಾಕಂದ್ರೆ ನಿನ್ನ ಹೊರತು ಇವಂದ್ ಯಾರಿಗೂ ಇವನಿಗೆ ನಾಥ ಇಲ್ಲ, ಯಾರು ಇವನ್ನ ಇವಂಗ ಆಧಾರ ಕೊಡೋರು ಯಾರಿಲ್ಲ, ಇವಂಗ ಆಧಾರ ಯಾರು ಇಲ್ಲ. ಅದಕ್ಕೆ ನೀ ನನ್ನಂತ ಈ ಅನಾಥನಿಗೆ ಭೇಟಿ ಕೊಡು. ಅದಕ್ಕೇನು ನಿನ್ ಹೊಟ್ಟೆಯೊಳಗ ಚಿದಂಬರ, ನಿನ್ ಹೊಟ್ಟೆಗ ಒಂದಿಷ್ಟು ನನ್ನ ಬಗ್ಗೆ ದಯಾ ಬರ್ಲಿ ಅಂತ ಹೇಳ್ತಾನ. ದಯಾ ಇವುದೇ ಕೋಟಿ ಚಿದಂಬರ, ನೀನ್ ಉದರದೊಳಗ ನನ್ ಬಗ್ಗೆ ಕಿಂಚಿತ್ತು ಕರ್ಣ ಹುಟ್ಲಿ ಚಿದಂಬರ ಅಂತ ಹೇಳಿ ರಾಜಾರಾಮ ಈಗ ಸಗುಣ ದರ್ಶನದ ವಿನಂತಿ ಮಾಡ್ಲಿಕತ್ತ ಸ್ವಾಮಿ. ಯಾಕಂದ್ರ ಜೋಡ್ ಚರ್ಮದ್ದವ, ಅದಕ್ಕ ಅದನ್ನ ಯಾರೋ ಸಗುಣರೇ ಹಾಕೋಬೇಕು ವಿನಃ ಪಾಷಾಣ ಮೂರ್ತಿ ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀನು ಸಗುಣನಾಗಿ ನನಗ ದರ್ಶನ ಕೊಟ್ಟು ಹೆಂಗ ಈ ಜೋಡುಗಳನ್ನ ಹೇಳಿ ಮಾಡಿಸಿದಿ ಆ ಪ್ರಕಾರ ಬಂದ್ ಹಾಕೋ ಅಂತ ಈ ಅಭಂಗದಾಗ ಸ್ವಾಮಿ ಬೇಡ್ಕೋತ. ಯಾವೇ ಬಾ ಶ್ರೀಧರ ಅನಂತ ಅಪಾರ ಅನಾಥಾಚಿಕರ ದಯ ಆತ ಉಭೆ ಪುಡೆ ಅಸೆ ಜೋಡಾ घेऊनी हाती यावे बा श्रीपती चिदंबर येऊदे करणा मजपती ताची पावन ब्रीदाची लज्जा रक्षे दासमणे दीनांचा कैवाರ ಜೋಡಾ ಚಿದಂಬರ ಪಾಯಿ घाली. ಅದಕ್ಕೆ ಹೇಳ್ತಾನ ಯಾವೇ ಬಾ ಶ್ರೀಧರ. ಶ್ರೀ ಅಂತಂದ್ರ ಶ್ರೀ ಅಂದ್ರ ಲಕ್ಷ್ಮಿ ಅಂತ ಅರ್ಥ, ಅಥವಾ ಒಂದು ಮಂಗಳಕರವಾದದ್ದು ಒಂದು ಅಂತ ಅದನ್ನ ಹಿಡ್ಕೊಂಡವ. ನೀ ಮಂಗಳವಾದ ಒಂದು ಥರ ಅಂತಂದ್ರ ಹಿಡ್ಕೊಂಡವ ಅಂತ ಅರ್ಥದ. ಶ್ರೀಯನ್ನ ಕೈಯಲ್ಲಿ ಹಿಡ್ಕೊಂಡವಂತನು ಅದಕ್ಕೊಂದು ಅರ್ಥ ಬರ್ತದ. ಅಥವಾ ಭೂಮಿಯನ್ನ ನೀ ಧರಿಸಿದವ ಅಂತ ಈ ಅರ್ಥದಾಗೂ ಆಗ್ತದ. ಯಾವೇ ಬಾ ಶ್ರೀಧರ ಅನಂತ ಅಪಾರ, ನಿನ್ನ ಅನಂತತೆಗೆ ಒಂದು ಪಾರ ಇಲ್ಲ, ಸೀಮಾ ಇಲ್ಲ, ನೀ ಎಲ್ಲೆಲ್ಲೂ ಇದ್ದಿ, ಅನಂತ ಇದ್ದಿ ನೀನು, ನಿಂದೊಂದು ಇತಿಮಿತಿ ಇಲ್ಲ. ಅದಕ್ಕ ಅಂಥ ಅಪಾರ ನಿನ್ನ ಒಂದು ಇದು ಅದ, ನಿಂದು ರೂಪ, ನಿನ್ನ ಒಂದು ಗುಣ, ಅದಕ್ಕೆ ಇತಿಮಿತಿ ಇಲ್ಲ, ಅಪಾರ ಇದ್ದಿ ನೀನು. ಅದಕ್ಕ ಈ ಅನಾಥನಿಗೆ ಅನಾಥಾಚಿಕರ ದಯಾ ಆತ, ಈ ಅನಾಥನಿಗೆ ಒಂದ್ ಸ್ವಲ್ಪ
ಕಿಂಚಿತ್ ಅವನ ಮೇಲೆ ದಯಾ ಮಾಡು ಈಗ ಅಂತ ಹೇಳ್ತಾನೆ. पुढे उभे उभे पुढे असे जोडा घेऊन हाती ಯಾವೇ ಬಾ ಶ್ರೀಪತಿ ಚಿದಂಬರ. ಅದಕ್ಕ ಈಗ ಮುಂದೆ ನಿಂತೇನಿ, ಈ ಜೋಡುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪುಡೆ ಉಭೆ ಪುಡೆ ಅಸೆ ಜೋಡ घेऊन हाती ಯಾವೇ ಬಾ ಶ್ರೀಪತಿ ಚಿದಂಬರ. ಅದಕ್ ಶ್ರೀಯ ಪತಿ ಚಿದಂಬರ, ಲಕ್ಷ್ಮೀಪತಿ ನೀನು, ಅದಕ್ಕೆ ನೀ ಆ ಬಂದು ಇವನ್ನ ಹಾಕೋ ನಿನ್ನ ಪಾದದೊಳಗ. ಶ್ರೀಪತಿ ಮೊದ್ಲಿದ್ರ ಶ್ರೀಧರ ಅಂದ್ರ ಭೂಮಿ, ಭೂಮಿನೂ ಭೂತಾಯಿನೂ ಅವ ಚಿದಂಬರನ ಒಂದ್ ಪತ್ನಿನ ಇದ್ದಾಳೆ. ಇಲ್ಲಿ ಶ್ರೀಪತಿ ಲಕ್ಷ್ಮಿ. ಹಿಂಗಾಗಿ ಅವರಿಬ್ರು ಇಲ್ಲಿ ನಾವು ಆ ತರ ಒಂದು ಅರ್ಥ ಮಾಡ್ಕೋಬಹುದು. ಶ್ರೀಪತಿ ಚಿದಂಬರ ಏವುದೇ ಕರ್ಣ ಮಜ ಪತಿತಾಚಿ ಪಾವನ ಬ್ರೀದಾಚಿ ಲಜ್ಜಾ ರಕ್ಷಿ. ಅದಕ್ಕೆ ಈ ಪತಿತನ ಮೇಲೆ ಸ್ವಲ್ಪ ದಯ ಮಾಡು, ಕರುಣೆ ಬರ್ಲಿ. ಏವುದೇ ಕರ್ಣ ಅಂದ್ರ ಕರ್ಣ ಬರ್ಲಿ ಈ ಪತಿತನ ಮೇಲೆ. ಮಜ ಪತಿತಾಚಿ ನನ್ನಂತ ಪತಿತನ ಮೇಲೆ ಸ್ವಲ್ಪ ಕರ್ಣ ಬರ್ಲಿ ನಿನಗ. ಪಾವನ ಬ್ರೀದಾಚಿ ಲಜ್ಜಾ ರಕ್ಷಿ. ಇಲ್ಲಿ ಬ್ರೀದ್ ಅಂದ್ರ ಬಿರುದಾವಳಿ, ಸ್ವಾಮಿ ಬಿರುದಾವಳಿ ಏನದ? ಪಾವನ, ಪತಿತ ಪಾವನ, ಪತಿತೋದ್ಧಾರ, ಕರುಣಾಧನಿ, ಮತ್ತ ಇನ್ನು ನಾನಾ ತರ ನಮ್ಮ ಇದ್ರೊಳಗ್ ಬರುದಿಲ್ಲ ಬಾಯಾಗ ಲಗುನ. ಆದ್ರ ಅವನಿಗೆ ಅನಾಥ ದೀನಾಂಚನಾಥ ಅಂತಾರ, ಅನಾಥಾಚಿನಾಥ. ಹಿಂಗ ಅವ ಎಲ್ಲ ಅವನು ಭಕ್ತೋದ್ಧಾರ, ಭಕ್ತವತ್ಸಲ, ಏನ್ ಎಷ್ಟು ತರ ಒಂದು ಬಿರುದಾವಳಿ ಅವ. ಅದಕ್ಕೆ ಪಾವನ ಬ್ರೀದಾಚಿ, ಈ ಬಿರುದಿಂದ ಒಂದು ಅದರದೊಂದು ಮಾನ ಇಡು ಅಂತ ಹೇಳಿಕತ್ತಾನ. ನೀ ನನಗ ದರ್ಶನ ಕೊಟ್ಟಿಲ್ಲ ಅಂತಂದ್ರೆ ಈ ನೀ ಪಾವನ ನೀ ಅನ್ಸ್ಕೊಳಂಗಿಲ್ಲ. ಅವಾಗ ನಿನಗ್ ಯಾರು ನೀನು ದೀನೋದ್ಧಾರ ಅಂತ ನಿನ್ನ ಕರೆಯುವುದಿಲ್ಲ. ನಿನ್ನ ಉಪಹಾಸ ಮಾಡ್ತಾರ, ನಿನ್ನ ಆಡ್ಕೋತಾರ. ಅದಕ್ಕೆ ಆ ತರ ಮಾಡ್ಬೇಡ ಅಂತಾನೆ. ನಿನ್ನ ಬಿರೋದಿಂದ ಒಂಚೂರು ರಕ್ಷಣಾ ಮಾಡ್ಕೊ ನೀನ ಅಂತ ಹೇಳಿಕತ್ತಾನೆ. ಯಾಕಂದ್ರ ಈಗ ದಾಸನ ಕೈಯಾಗ ಏನೂ ಇಲ್ಲ, ಎಲ್ಲಾ ಸೂತ್ರಧಾರ ಚಿದಂಬರ ಇದ್ದಾನ. ಅದಕ್ಕೆ ನೀನ ಮಾಡ್ಕೋ ಕಾಳಜಿ ಅಂತ ಹೇಳಿಕತ್ತಾನೆ. ಈಗ ಯಾಕಂದ್ರ ಈಗ ಅವಂಗ ಇನ್ಯಾವ ಅನ್ಯ ಮಾರ್ಗ ತೋರ್ವಲ್ತು ದಾಸ ರಾಜಾರಾಮಗ. ಅದಕ್ಕೆ ಹೇಳ್ತಾನ, ದಾಸಮಣೆ ದೀನಾಂಚ ಕೈವಾರ ಜೋಡಾ ಚಿದಂಬರ ಪಾಯಿ ಖಾಲಿ. ಅದಕ್ಕೆ ನೋಡ್ರಿ ಹೇಳ್ತಾನ, ದಾಸಮಣೆ ದೀನಾಂಚ ಕೈವಾರ, ದೀನರ ಕೈ ಕೆಲಸ ಅವನ ದೀನರ ಇದು ಕೆಲಸವನ್ನ ಕೂಡಿಸ್ಕೊಡವ, ನೀನು ಸಾಧಿಸ್ಕೊಡವ. ಕೈವಾರಿ ಅಂತಂದ್ರ ಸಾಧಿಸ್ಕೊಡವ, ದೀನರ ಒಂದು ಕೆಲಸಗಳನ್ನ ಸಾಧಿಸ್ಕೊಡವ ನೀನು. ಕೈವಾರಿ ಇದ್ದಿ ಅವ್ರದೆಲ್ಲ ಕೆಲಸ ಮಾಡ್ತೀನಿ ನೀನು. ಅದಕ್ಕ ಜೋಡಾ ಚಿದಂಬರ ಪಾಯಿ ಖಾಲಿ. ಈಗ ನೀ ಏನ್ ಕೆಲಸ ಮಾಡ್ಬೇಕಾಗ್ಯದ ಅಂದ್ರ ಈ ಚರ್ಮದ ಜೋಡುಗಳನ್ನು ಹಾಕೋಬೇಕಾಗ್ಯದ ಬಂದು. ಅದಕ್ಕೆ ಈ ದೀನಂದ್ ಅವಂದ್ ಏನದ, ಯಾವ ಕೆಲ್ಸ ನೀ ಮುಗಿಸ್ಬೇಕಾಗ್ಯದ ಅಂದ್ರ ಇದೇ ಕೆಲಸ. ಅದಕ್ಕೆ ಚಿದಂಬರ ನೀ ಬಂದು ಈ ಜೋಡುಗಳನ್ನ ಹಾಕೋ ಅಂತೇಳಿ, ಲಘು ಹಾಕೋ ಅಂತೇಳಿ ಅಲ್ಲಿ ಕರೀಲಿಕತ್ತಾನ. ದಾಸರಾಜಾರಾಮ ಅಗದಿ ಒಂದು ಅಂತಃಕರಣದಿಂದ ದೀನನಾಗಿ ಕರೀಲಿಕತ್ತಾನ. सांभाळे सांभाळे ब्रीद हे आपले पाहिजे बा रक्षिले अनाथाचे. करुणावंत धणी तूची त्रिभुवनी अगाध करणी तुझी देवा. करोनी या भक्त मजपतितासी जोडा तू पायासी घाली देवा. दास म्हणे कळवी अवतार सृष्टीसी दावी बा दृष्टीसी चरण तुझे. ಅದಕ್ಕೆ ಹೇಳ್ತಾನ, सांभाळे सांभाळे ब्रीद हे आपले. ಅದಕ್ಕ ಸಂಭಾಳಿಸ್ಕೋ ನಿನ್ನ ಈ ಬ್ರೀದವನ್ನ, ಅದು ಬಿರುದಾವಳಿಯನ್ನ ನಿಂದ. ಅಪಲೆ ಅಂತಂದ್ರ ನಿಂದು ಅಂತ ಅರ್ಥ. ಅದಕ್ಕೆ ನಿನ್ನ ಒಂದು ಈ ಬಿರುದಾವಳಿಯನ್ನ ರಕ್ಷಣಾ ಮಾಡಕೋ. ಪಾಯಿಜೆ ಬಾ ರಕ್ಷಿಲೆ ಅನಾಥಾಚಿ. ಏನ್ ನಿನ್ ಬಿರುದ? ಅನಾಥ ನಾಥ, ದೀನ ಬಂಧು ಅಂತ ನಿಂದು ಬಿರುದಾವಳಿ ಅದ. ಅದನ್ನ ಅದಕ್ಕೆ ಈ ಅನಾಥನನ್ನ ರಕ್ಷಣಾ ಮಾಡಿ ನಿನ್ನ ಬಿರುದಾವಳಿಯನ್ನ ರಕ್ಷಿಸ್ಕೋ, ಅದನ್ನ ಸಂರಕ್ಷಣಾ ಮಾಡ್ಕೋ ನೀನು. ಅದನ್ನ ವಾಯ ಹೋಗ್ಬಿಡಬೇಡ, ಅದನ್ನ ಸುಳ್ಳು ಮಾಡಬೇಡ ಅಂತ ಹೇಳ್ತಾನ. ಕರುಣಾವಂತ ಧಣಿ ತೂಚಿ ತ್ರಿಭುವನಿ ಅಗಾಧ ಕರುಣಿ ತುಜೇದೆ. ಅದಕ್ಕೆ ತ್ರಿಭುವನದಲ್ಲಿಯೇ ನೀನು ಕರುಣೆಯ ಧಣಿ, ಕರುಣೆಯ ಒಡೆಯ ನೀನೊಬ್ಬನೇ. ಅದಕ್ಕ ನಿನ್ನ ಅಗಾಧ ಕರುಣಿ, ನೀ ಏನೆಂತ ಲೀಲೆಗಳನ್ನ ಮಾಡಿ ತೋರಿಸ್ತಿ, ನಿಂದ ಮಹಿಮಾ ಬಹಳ ಅದ, ಅಪರಂಪಾರ ಅದ. ಅದನ್ನ ಅದಕ್ಕೆ ನಿಂದ ಬಹಳ ಅದ ದೇವ ಅಂತ ಹೇಳ್ತಾನ. ಕರೋನಿಯ ಭಕ್ತ ಮಜಪತಿತಾಸಿ ಜೋಡಾ ತು ಪಾಯಸಿ ಖಾಲಿ ದೇವ. ಅದಕ್ಕೆ ಈ ಪತಿತ ಇದ್ದೀನಿ ನಾನು. ಒಂದು ನಂದು ಏನು ಚಲೋ ಗುಣ ಇಲ್ಲ, ಒಂದು ನನ್ನಲ್ಲಿ ಯಾವುದೇ ಒಂದು ನಿನ್ನನ್ನ ಬಲಿಸಿಕೊಳ್ಳುವಂತ ಆ ತರದ್ ಭಕ್ತಿನೂ ಇಲ್ಲ.
ಅದಕ್ ನೀ ಏನ್ ಮಾಡು, ನನ್ನ ಭಕ್ತ ಮಾಡು, ಈ ಪತಿತನನ್ನ ಭಕ್ತ ಮಾಡು. ಆಮೇಲೆ ನೀ ಜೋಡುಗಳನ್ನ ಪಾದದೊಳಗ್ ಹಾಕು. ಅದಕ್ ಹೇಳ್ತಾನ ಅದು ಕೆಲಸ ಅವನೇ ಮಾಡ್ಬೇಕೀಗ, ಸ್ವಾಮಿನೇ ಮಾಡ್ಬೇಕು. ಯಾಕಂದ್ರ ಭಕ್ತ ಆಗ್ಬೇಕಂಗ ಅನುಗ್ರಹನು ಅವನಿಂದ ಬರ್ಬೇಕದು. ವಿನಾ ನಮ್ದು ಪ್ರಯತ್ನ ಅಂತಂದ್ರ ಆ ಪ್ರಯತ್ನ ಮಾಡ್ಸವನವನ, ಕರ್ತ ಕರವಿತ ಯಾವಾಗ ಅವ ಒಬ್ಬನೇ ಇದ್ದಾನಂತ ತಿಳ್ಕೊಂಡ್ಮೇಲೆ ಭಕ್ತನನ್ನಾಗಿ ಮಾಡೋದನು ಅವಂಗೆ ಬಿಟ್ಟಿದ್ದದ, ಅವಂದೇ ಕೆಲಸದ. ಅದಕ್ಕೆ ಹೇಳ್ತಾನ ನೀ ಭಕ್ತನನ್ನಾಗಿ ಮಾಡಿ ಈ ಜೋಡುಗಳನ್ನ ಬಂದು ಹಾಕು. ದಾಸಮಣೆ ಕಳವಿ ಅವತಾರ ಸೃಷ್ಟಿಸಿ ದಾವಿಬಾ ದೃಷ್ಟಿಸಿ ಚರಣ ತುಜೆ. ಅದಕ್ಕ ನಿಂದೆಂತ ಒಂದಿದ ಅವತಾರದ ಅಂಬೋದನ್ನ ಜಗತ್ತಿಗೆ ತೋರಿಸು. ನೀನೇನಿದ್ದಿ, ನಿಂದಿದು ಈ ಕಲಿಯುಗದಾಗ ಚಿದಂಬರ ಅವತಾರ ಹೆಂಗದ, ಅದು ಯಾತಕ್ಕಾಗಿ ಈ ಅವತಾರ ನೀ ಪಡ್ಕೊಂಡ್ ಬಂದಿ ಅಂತ ಅಂಬೋದನ್ನ ಧರ್ಮ ರಕ್ಷಣಾ ಮಾಡ್ಲಿಕ್ಕೆ, ಮತ್ತ ಒಂದು ಜನರನ್ನ ಭಕ್ತಿ ಮಾರ್ಗಕ್ಕೆ ಹಚ್ಚಲಿಕ್ಕೆ, ನಾಮಸ್ಮರಣೆಯ ಮಹತ್ವ ತಿಳಿಸ್ಲಿಕ್ಕೆ. ಅದಕ್ಕ ಯಾವುದೇ ತರದ ಅಟಾಟಿ ಉಪದ್ಯಾಪ ಏನು ಬೇಡ. ಕೇವಲ ಒಂದು ಆ ಚತುರಾಕ್ಷರ ನಾಮದಿಂದ ಹೆಂಗ ಭಕ್ತರ ಉದ್ಧಾರ ಮಾಡ್ತಿ ಎಂಬುದನ್ನ ನೀನು ನಿನ್ನ ವಾಚದಾಗ ಹೇಳಿ, ಅದಕ್ಕೆ ಆ ತರ ನೀನು ನಿನ್ನ ಅವತಾರ ಒಂದು ಮಹತ್ವತೆಯನ್ನ ಜಗತ್ತಿಗೆ ತಿಳಿಸ್ಲಿಕ್ ಬಾ. ಮತ್ತ ನಿನ್ನ ಚರಣಗಳನ್ನ ನನ್ನ ದೃಷ್ಟಿಗೆ ಕಾಣುವಂಗ ಮಾಡು ಬೇಡ್ಕೊತ ಹೇಳ್ತಾನಿಲ್ಲ. ಇವು ದ್ಯಾವಿ ದಯಾ ಮಾಜಿ ದೇವರಾಯ दावीबा सखया चरण तुझे. ಅದಕ್ಕ करीतो मी धावा सर्व काळ देवा येऊ दे करुणा माझा काही. हाती घेऊनिया तुझे पाय तण झरतसे माझे मन देवा. दास म्हणे देई अनाथासी भेट आनंदेसी गोष्टी सांगे देवा. ಇವು ದ್ಯಾವಿ ದಯಾ ಮಾಜಿ ದೇವರಾಯ, ನನ್ನ ಬಗ್ಗೆ ಸ್ವಲ್ಪ ಕರುಣಾ ಬರ್ಲಿ ದೇವರಾಯ ಅಂತ ಹೇಳ್ತಾನ. ದಾವಿಬಾ ಸಖಯ ಚರಣ ತುಜೆ. ಈ ನಿನ್ನ ದಾಸ ಅನ್ನೋನಕ್ಕಿಂತ ನಾನಿನ್ನ ಸಖ ಇದ್ದೀನಿ. ನಿನ್ನ ಜೀವಲಗ ಅಂತ ನಾನ್ ರಗಡ್ಸಲವ. ಜೀವಲಗ ಅಂದ್ರ ಜೀವದ ಗೆಳೆಯ, ಸಖ ಅಂತ ಹಂಗ. ಅದಕ್ಕ ಈ ನಿನ್ನ ಸಖನಿಗೆ, ಜೀವದ ಅಂತಃಕರಣದ ಸಖನಿಗೆ ನಿನ್ನ ಚರಣಗಳನ್ನ ತೋರಿಸು, ದಯಾ ಮಾಡು ಕಿಂಚಿತ್ತು. ಕರಿತೋಮಿ ಧಾವ ಸರ್ವಕಾಳ ದೇವ. ನಾನು ನಿನ್ ಯಾಕಿಷ್ಟ ಅಂದ್ರ ಇಷ್ಟ ನಿನಗ ಹಿಡ್ದಿಡ್ದು ನಿನಗ ಧಾವಿಸಿ ಬಡಬಡ್ಕೊಂಡ್ ಯಾಕೆ ನೀನ ಕರೀಲಿಕತ್ತೀನಿ. ಧಾವ ಅಂತಂದ್ರ ಏನ್ರಿ, ಓಡೋದು, ಏನು ಎದರದೆ ಪರಿವಿರ್ಲಾರ್ದನ ಬೇಡ್ಕೊಳ್ಳೋದು. ಯಾವುದೇ ಒಂದು ಈ ನಮ್ಮ ಸುತ್ತಮುತ್ತಲಿನ ಯಾವುದೇ ಒಂದು ಆಗು ಹೋಗದ ಒಂದು ಅದರ ಪರಿಸ್ಥಿತಿ ಬಗ್ಗೆ ಏನೋ ಒಂದು ಇದು ಇಲ್ಲ, ಅದ್ರ ಬಗ್ಗೆ ನಮ್ಮ ಧ್ಯಾನ ಇಲ್ಲ, ಚಿತ್ತಿಲ್ಲ. ಬರೇ ಅವನ ಕರೆಯೋದಂದನ ಕೆಲಸ, ಅಷ್ಟ ತಲ್ಲೀನಾಗಿ ಕರೆಯೋದವನ್ನ ಅದಕ್ಕೆ ಧಾವ ಅಂತಂತಾರ. ಅದಕ್ಕೆ ಕರಿತೋಮಿ ಧಾವ ಸರ್ವಕಾಳ ದೇವ. ಯಾವಾಗ್ಲೂ ಸರ್ವಕಾಲಕ್ಕೂ ನಾನೇನ್ ಧಾವಿಸಿ ಕರೀಲಿಕತ್ತೀನಿ. ಅದಕ್ಕ ಯಾವುದೇ ಕಾರಣ ಮಾಜಿ ಕಾಹಿ ಮಾಜ. ಏನ್ರ ಒಂದ್ ಸ್ವಲ್ಪ ಕಿಂಚಿತ್ ದಯಾ ಬರ್ಲಪ್ಪ, ನನ್ ಬಗ್ಗೆ ಕರುಣಾ ಬರ್ಲಿ ನಿನಗ ಅಂತ ಹೇಳಿಕತ್ತ. ಹಾತಿ घेऊनिया तुझे पायतण झरतसे माझे मनदेವ. ನಿನ್ನ ಈ ಜೋಡುಗಳನ್ನ ಏನ್ ಕೈಯಾಗ ಹಿಡ್ಕೊಂಡ್ ನಿಂತೀನಿ, ಅದು ಬಹಳ ನನಗ ಮನಸ್ಸಿಗೆ ಖೇದಾಗ್ಯದ. ಬರೀ ಹಿಡ್ಕೊಂಡ್ ನಿಂತೀನಲ್ಲ ಅಂತ ಹೇಳಿ ಒಂಥರ ಬಹಳ ಮನಸ್ ಸಮಾಧಾನ ಇಲ್ಲ. ದಾಸಮಣೆ ದಿ ಅನಾಥಾಸಿ ಬೇಟ ಆನಂದೇಸಿ ಗೋಷ್ಠಿ ಸಾಂಗೇ ದೇವ. ಅದಕ್ಕ ಈ ದಾಸಮಣೆ, ದಾಸ ಏನಂತಾನ, ಅನಾಥನಿಗೆ ಭೆಟ್ಟಿ ಕೊಡು, ಆನಂದೇಸಿ ಗೋಷ್ಠ ಸಾಂಗೇ ದೇವ. ಆನಂದದಿಂದ ಸುದ್ದಿ ಹೇಳು ನನಗ, ನೀ ಎಲ್ಲ ನಿಂದು ನೀನು ಭಕ್ತರ ಕಥೆ ಹೇಳು, ಆನಂದದಿಂದ ನನ್ನ ಜೋಡಿ ಭಾಷಣ ಮಾಡು, ಮಾತಾಡು ಅಂತೇಳಿ ಬಿಡ್ಕೊತ. ತಾರಿ ಅನಾಥಾಸಿ ಪತಿತ ಪಾವನ ದಾವಿಬಾ ಸಗುಣ ರೂಪ ತುಜೆ. ಕರುಣೇಚಿ ಮಾತಾ ಹೋಸಿಬಾನಂತ ಭೇಟಿ ಭಗವಂತ ದೇಯಿ ಮುಖ. न करिता वेळ यावे जगन्नाथ तुझे हाती सत्ता सर्वसे. दासमणे दावी चरण चिदंबर घाली विश्वंभर पायतन. तारी अनाथासी पतित पावन. ಹೇ ಪತಿತ ಪಾವನ, ಈ ಅನಾಥನನ್ನ ಪಾರು ಮಾಡು. ತಾರಿ ಅಂತಂದ್ರ ಪಾರು ಮಾಡೋದಂತ ಹೇಳಿ, ಈ ಭವ ಸಾಗರದಿಂದ, ಭವಬಂಧನದಿಂದ, ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನ ತಾರಣ ಮಾಡು, ನನ್ನ ಪಾರ ಮಾಡು, ಹೊರಗ್ ತೆಗಿ ಇದರಿಂದ.
ತಾವಿ ಬಾ ಸಗುಣ ರೂಪ ತುಸೆ, ನಿನ್ನ ಸಗುಣ ರೂಪವನ್ನ ನನಗ ತೋರಿಸು. ಕರುಣೇಚಿ ಮಾತಾ ಹೋಸಿ ಬಾ ಅನಂತ, ನೀನು ಕರುಣೆಯ ಮಾತಾ ಇದ್ದಿ, ನೀನು ಅನಂತ, ನೀನು ಅನಂತ ಕರುಣೆಯ ಮಾತೆ ನೀನು. ಅದಕ್ಕ ಭೇಟಿ ಭಗವಂತ ದೇಮಸ, ಹೇ ಭಗವಂತ ನನಗ ಭೇಟಿ ಕೊಡು. ನ ಕರಿತಾ ವೇಳ ಯಾವೇ ಜಗನ್ನಾಥ, ಇನ್ನು ಸಮಯ ಮಾಡಬೇಡ, ಇನ್ನು ತಡ ಮಾಡಬೇಡ ಜಗನ್ನಾಥ. ಯಾಕಂತಂದ್ರ ಬರುವುದು ಹೋಗುದೆಲ್ಲ ನಿನ್ ಕಡೆನ ತುಜೆ ಹಾತಿ ಸತ್ತ ಸರ್ವಸ್ಸೆ. ಅದಕ್ಕ ನೀನು ಬಂದೀಗ ಪ್ರಕಟ ಆಗೋದು ಎಲ್ಲ ನಿನ್ ಕಡೆ ಸತ್ತ. ನಿನ್ ಮ್ಯಾಲ ಯಾರದು ಇದು ಇಲ್ಲ, ಅಧಿಕಾರ ಇಲ್ಲ, ನೀನೇ ಸರ್ವಾಧಿಕಾರಿ. ಅದಕ್ಕ ನಿನ್ನೊಳಗನ ಎಲ್ಲ ಅದ, ಈ ಲಘು ಬರ್ಬೇಕು, ಇದೆಲ್ಲ ನಿನ್ನ ಕೈಯಾಗನ. ನೀನ್ ಮನಸ್ ಮಾಡಿದ್ರ ನೀನ್ ಈ ಸದ್ಯ ಬರ್ಬಹುದು. ಅದಕ್ ಸತ್ತಾ ಸರ್ವ ಸತ್ತಾಧಾರಿ ನೀನ ಇದ್ದಿ, ಸೂತ್ರಧಾರಿ ನೀನ ಇದ್ದಿ. ಅದಕ್ಕ ನಿನ್ನೊಳಗ ಎಲ್ಲ ಸತ್ತ ಅದ. ದಾಸಮಣೆ ದಾವಿ ಚರಣ ಚಿದಂಬರ ಖಾಲಿ ವಿಶ್ವಂಬರ ಪಾಯತ. ಅದಕ್ಕ ದಾಸ ಏನ್ ಹೇಳ್ತಾನ, ಹೇ ಚಿದಂಬರ ನಿನ್ನ ಚರಣಗಳನ್ನ ತೋರಿಸು. ಮತ್ತ ಗಾಲಿ ವಿಶ್ವಂಭರ ಪಾಯತಣ, ಹೇ ವಿಶ್ವವನ್ನೇ ಭರಿಸುವನೆ, ವಿಶ್ವದ ಉದರವನ್ನ ಪೋಷಿಸವ, ವಿಶ್ವವನ್ನ ಭರಣ ಮಾಡವ, ಇಡೀ ವಿಶ್ವ ಸಮುದಾಯವನ್ನ ಅದರ ಅನ್ನ ಪೂರೈಸುವನೆ ನೀನು. ಈ ಪಾಯತಣವನ್ನ, ಪಾದರಕ್ಷೆಗಳನ್ನ ನಿನ್ನ ಪಾದದಾಗ ಹಾಕಿಕೋ ಬೇಡ್ಕೋತಾನ ರಾಜಾರಾಮ, ಬೇಡ್ಕೋತಾನೆ. ಯಾವೇ ಬಾ ಶ್ರೀಧರ ಅನಂತ ಪರ ಸಗುಣ ಚಿದಂಬರ ವಾವೇ ವೇಗಿ, ಏವುದೇ ಕರುಣ ಕೃಪೇಚ ನಿಧಾನ ಅವತಾರ ಸಗುಣ ಪ್ರಗಟವಾವೆ. ಯಾವೇ ದೀನಾಲಾಗಿ ಚಿದಂಬರ ವೇಗಿ ಅವತಾರ ಜಗಿ ಕಳವಿತು ಸಹ, ದಾಸಮಣೆ ಯಾವೇ ಚಿದಂಬರ ರಾಯ ಜೋಡಾ ಘೇವುನಿ ಸಖಯ ಉಭಾ ಅಸೆ. ಇಲ್ಲಿ ಹೇಳ್ತಾನ, ಯಾವೇ ಬಾ ಶ್ರೀಧರ ಅನಂತ ಅಪಾರ, ಹೇ ಅನಂತ, ಹೇ ಅಪಾರ, ಹೇ ಶ್ರೀಧರ, ಪಾಪ ಲಘುಬಾ ಅಂತ ಕರೀತಾನ. ಸಗುಣ ಚಿದಂಬರ ಭಾವೇ ವೇಗಿ, ಬೇಗನೆ ನೀನು ಚಿದಂಬರ ಸಗುಣನಾಗು, ಸಗುಣನಾಗಿ ಅವತಾರ ಸಗುಣನಾಗಿ ಪ್ರಕಟನಾಗು. ಯಾವುದೇ ಕರ್ಣ ಕೃಪೇಚ ನಿಧಾನ, ಅದಕ್ಕ ನಿನಗ ಕರ್ಣ ಬರ್ಲಿ, ಕೃಪೆಯ ನಿಧಾನ. ಕೃಪೇಚ ನಿಧಾನ ಅಂದ್ರ ಕೃಪೆಯ ನಿಧಿ ನೀನು, ಕೃಪೆಯ ಭಂಡಾರ ನಿನ್ನೊಳಗದ. ಅದಕ್ ನೀನು ಯಾರನ್ನು ಉದಾಸೀನ ಮಾಡೋದಿಲ್ಲ. ನಿನ್ನೊಳಗ ಬಹಳ ಭಕ್ತರ ಬಗ್ಗೆ ಅಂತಃಕರಣ ಅದ, ನಿನಗ ಕೃಪಾ ಅದ, ಮತ್ತ ಬಹಳ ಅವ್ರ ಬಗ್ಗೆ ಕಾಳಜಿ ಅದ. ನಿನಗ ಭಂಡಾರನೇ ಅದ. ನಿಧಾನ ಅಂತಂದ್ರೆ ಇಲ್ಲಿ ನಿಧಿಯ ಒಂದು ಖನಿಜ ಅಥವಾ ಒಂದು ಭಂಡಾರ ಅಂದ್ರ ಅದರದ್ದು ಸಮೂಹನ ತುಂಬಿಕೊಂಡದ. ಅದಕ್ಕೆ ನೀನು ಲಘು ಬಾ, ಕರುಣಾ ಮಾಡು. ಅವತಾರ ಸಗುಣ ಪ್ರಕಟ ಭಾವೆ, ಅದಕ್ಕ ಸಗುಣ ಅವತಾರದಿಂದ ಪ್ರಕಟನಾಗು ಅಂತ ಕೇಳ್ತಾನ. ಯಾವೇ ದೀನಾಲಾಗಿ ಚಿದಂಬರ ವೇಗಿ ಅವತಾರ ಜಗಿ ಕಳವಿತು ಸಹ, ಈ ದೀನನ ಸಲುವಾಗಿ ಚಿದಂಬರ ಬೇಗ ಬಾ, ಲಘು ಬಾ, ವೇಗಿ ಅವತಾರ ಜಗಿ ಕಳವಿತು ಸಹ, ನಿಂದು ಅವತಾರ ಒಂದು ಮಹತ್ವನ ಜಗತ್ತಿಗೆ ತಿಳಿಸು ಬಾ, ಬೇಗ ಬಾ. ದಾಸಮಣೆ ಯಾವೇ ಚಿದಂಬರ ರಾಯ ಜೋಡಾ ಘೇವುನಿ ಸಖಯ ಉಭಾ ಅಸೆ. ಅದಕ್ಕೆ ಹೇಳ್ತಾನ ದಾಸ, ಹೇಳ್ತೀನಿ ಹೇ ಚಿದಂಬರ, ಜೋಡ ಘೇವುನಿ ಸಖಯ ಉಭಾ ಅಸೆ. ಹೇ ಸಖ, ಈ ಜೋಡುಗಳನ್ನ ನಾನು ಹಿಡ್ಕೊಂಡ್ ನಿಂತೀನಿ. ಈ ನಿನ್ನ ಸಖಾಯ ಜೋಡುಗಳನ್ನ ಹಿಡ್ಕೊಂಡ್ ನಿಂತೀನಿ ನಾನು, ಅದಕ್ಕ ಲಘು ಬಾ ಅಂತೇಳಿ ಹಿಡ್ಕೋತ. झालो उदासीन अंतरी ईश्वर भेटी चिदंबर देई मज, तुझविण दीन झालो चिदंबर जोडा विश्वंभर घेऊन उभा. कोठवर अंत घेसिबा अनंत भेटी भगवंत देई मज, दासमणे होसे अनाथाची माय चिदंबर पाय दावी आता. ಅದಕ್ಕೆ ಹೇಳ್ತಾನ, ಝಾಲೋ ಉದಾಸೀನ ಅಂತರಿ ಈಶ್ವರ, ಅಂತರಂಗದೊಳಗ ಭಯಂಕರ ಉದಾಸೀನ ಆಗೀನಿ. ಯಾಕೆ ಉದಾಸೀನ ಆಗೀನಿ ಅಂದ್ರ ನೀ ಲಘು ಬರವಲ್ಲಿ ಅದಕ್ಕಂತ. ಭೇಟಿ ಚಿದಂಬರ ದೇಯಿ ಮಜ, ಅದಕ್ಕ ನನಗ ಲಘು ಭೇಟಿ ಕೊಡು ಅಂತ ಹೇಳಿಕತ್ತ. ತುಜವಿಣ ದೀನ ಝಾಲೋ ಚಿದಂಬರ ಜೋಡಾ ವಿಶ್ವಂಬರ ಘೇವನಿ ಉಭಾ. ನೀ ಇಲ್ದೆ ನಾ ಏನಾಗಿನಿ, ದೀನ್ ಆಗಿನಿ. ನಂದು ಯಾರು ನನ್ನವ್ರಂತ ಯಾರು ಇಲ್ಲ, ನಾ ಒಬ್ಬಟ್ಟಿಗಾಗಿನಿ. ಅದಕ್ಕ ನೀನು ಲಘು ಬಾ. ಅದಕ್ಕೆ ನೀ ಇಲ್ದೆ ನನಗೆ ಹೆಂಗೆಂಗೋ ಆಗ್ಲಿಕತ್ತದ, ನನ್ನ ಜೀವ ತಳಮಳ ಆಗ್ಲಿಕತ್ತದ. ಅದಕ್ಕೆ ಜೋಡಾ ವಿಶ್ವಂಬರ ಘೇವನಿ ಬಾ. ಬರೇ ಇದನ್ನ, ಹೇ ವಿಶ್ವಂಬರ, ಈ ಜೋಡುಗಳನ್ನ ಹಿಡಿದ್ ನಿಂತು
ನಾನು ಬಹಳ ದೀನನಾಗ್ಬಿಟ್ಟೇನಿ. ನನಗ್ ಯಾರು ನನಗ ಸಹಾಯಕ್ಕೆ ಯಾರು ಇಲ್ದಂಗ ಆಗ್ಯದ. ಅದಕ್ಕ ಅಂತ ಹೇಳ್ತಾನ. ಓಟ ಬರಿ ಅಂತ ಘೇಸಿ ಬಾನಂತ ಭೇಟಿ ಭಗವಂತ ದೇಯಿ. ಅದಕ್ಕೆ ನನ್ನ ಅಂತ ಎಲ್ಲಿ ತನಕ ಪರೀಕ್ಷೆ ಮಾಡ್ತಿ? ನನ್ನ ಒಂದು ಆ ತಾಳ್ಮೆಯನ್ನ ಇನ್ನು ಎಷ್ಟು ಪರೀಕ್ಷೆ ಮಾಡ್ತಿ? ಎಲ್ಲಿ ತನಕ ಕಾಯಿಸ್ತಿ ನೀನು ಅಂತ ಹೇಳಿ ಕೇಳ್ತಾನ. ಭೇಟಿ ಭಗವಂತ ದೇಯಿ ಮಜ. ಅದಕ್ಕ ಲಘು ಭಗವಂತ ಭೇಟಿ ಕೊಡು. ದಾಸಮಣಿ ಹೋಸಿ ಅನಾಥಾಚಿ ಮಾಯ ಚಿದಂಬರ ಪಾಯ ದಾವಿ ಆತ. ಅದಕ್ಕೆ ಹೇಳ್ತಾನೆ, ನೀನು ದಾಸ ಏನ್ ಹೇಳ್ತೀನಿ, ನಾನು ಅನಾಥರ ಮಾಯ ಇದ್ದಿ, ನೀನು ಮಾತಾ ಇದ್ದಿ. ಅದಕ್ಕ ತಾಯಿ ಇದ್ದಿ ನೀನು. ಅನಾಥರಿಗೆ ಅನಾಥರಂತಂದ್ರೆ ತಾಯಿ ಇಲ್ದವ್ರಿಗೆ ಅನಾಥರ ಅಂತಂತಾರ, ತಂದೆ ತಾಯಿ ಇಲ್ದವ್ರಿಗೆ. ಇಲ್ಲಿ ಚಿದಂಬರ ನಮ್ದೆಲ್ಲಾರ್ದು, ನಮ್ಗ ಒಂದು ಭೌತಿಕವಾಗಿ ನಮ್ಗ ತಂದೆ ತಾಯಿ ಅಂತ ಇದ್ದಾರ. ಆದ್ರ ನಮ್ಮ ಆಪತ್ತಿಗೆ, ನಮ್ಮ ಸಹಾಯದ ಕೂಗಿಗೆ ಬರವ ಅವನೇ ಒಂದು ತಾಯಿ, ಅವನೇ ತಂದಿ, ಅವನೇ ಬಾಂಧವ, ಅವನೇ ಬಂಧು, ಅವನೇ ಬಳಗ, ಅವನೇ ನಮ್ದು ಎಲ್ಲಾ ಕುಲದೈವತ, ದೇವ ದೇವಿ ಎಲ್ಲ ಅವನೇ. ಅದಕ್ಕ ನೀನು ಅನಾಥರ ತಾಯಿ ಇದ್ದಿ. ಅದಕ್ಕ ನೀನು ಚಿದಂಬರ ಪಾಯ ದಾವಿ ಆತ. ಇನ್ನ ನಿನ್ನ ಪಾದಗಳನ್ನ ತೋರ್ಸು, ಲಘುನ ನನಗ ನಿನ್ನ ಸಗುಣ ರೂಪವನ್ನ ಪ್ರಕಟ ಮಾಡು ಅಂತ ಹೇಳಿ ರಾಜಾರಾಮ್ ಸ್ವಾಮಿ ಮಹಾಸ್ವಾಮಿನ ತನ್ನ ಆರಾಧ್ಯ ದೈವನನ್ನ ಬೇಡ್ಕೋತಾನೆ. ದಾವಿಬಾ ಚರಣ ಆಲೋ ತುಜಾ ಶರಣ ನಿವವಿ ಹೇಮನ ಚಿದಂಬರ ಕರಿತೋಮಿ ಧಾವ ಸರ್ವಕಾಳ ದೇವ ಅನಾಥಯ ಜೀವ ರಕ್ಷಿ ಆತ. ದಾವಿ ಚರಣ ಕಮಳ ನಿವಾರಿ ತಳಮಳ ಹೋಸಿತು ದಯಾಳ ಮಾಯ ಬಾಪ. ದಾಸಮಣೆ ದಾವಿ ಚರಣ ಚಿದಂಬರ ಜೋಡ ವಿಶ್ವಂಬರ ಪಾಯಿ ಖಾಲಿ. ದಾವಿ ಬಾ ಚರಣ ಆಲೋ ತುಜಾ ಶರಣ. ಹೇ ಚಿದಂಬರ, ನಾನ್ ನಿನಗ ಸಂಪೂರ್ಣನಾಗಿ ಶರಣಾಗತಾಗಿನಿ. ನಿನ್ನ ಹೊರತು ಯಾರು ಇಲ್ಲ ನನಗ. ಅದಕ್ಕ ನಿನ್ನ ಚರಣಗಳನ್ನ ತೋರಿಸುವ ಇನ್ನ ಅಂತ ಹೇಳಕತ್ತ. ನಿವವಿ ಹೇಮನ ಚಿದಂಬರ, ಈ ಮನಸ್ಸನ್ನ ಸಮಾಧಾನಗೊಳಿಸ ಚಿದಂಬರ. ಇನ್ನ ಯಾವಾಗ ಮನಸ್ಸು ಸಮಾಧಾನ ಆಗ್ತದ? ನಿನ್ನ ಚರಣ ಕಮಲಗಳನ್ನ ನೋಡಿದ ಮೇಲೆ. ಅದಕ್ಕ ಕರಿತೋಮಿ ಧಾವ ಸರ್ವಕಾಳ ದೇವ ಅನಾಥಯ ಜೀವ ರಕ್ಷಿ ಆತ. ಅದಕ್ಕೆ ನಾನು ಪರೋಪರಿಯಿಂದ ಅಗದಿ ಒಂದು ಬಹಳ ದೀನನಾಗಿ ನಿನ್ನ ಸರ್ವಕಾಲಕ್ಕೂ ನಿನ್ನ ಧಾವಿಸಿ ಕರೀಲಿಕತ್ತೀನಿ. ನಿನ್ನೊಬ್ಬನ ಅಂತ ಹೇಳ್ತಾನ. ಮತ್ತಾರನ್ನ ಕರೀಲಿಕತ್ತೀರ ರಾಜಾರಾಮಿಲೆ? ಕೇವಲ ಚಿದಂಬರ ಮಹಾಸ್ವಾಮಿಯನ್ನಷ್ಟು ಕರೀಲಿಕತ್ತಾನ. ಅದಕ್ಕ ಹೋಸಿತು ದಯಾಳ ಮಾಯಬಾಪ. ಮಾಯಬಾಪ ಅಂದ್ರ ನನ್ನ ತಂದಿ ತಾಯಿ. ನೀನು ಎಲ್ಲಾ ನೀನೇ ಇದ್ದಿ, ನೀನೇ ಸರ್ವಸ್ವ ಇದ್ದಿ, ನೀ ದಯಾಳ ಇದ್ದಿ. ಅದಕ್ಕ ನನ್ನ ನಿನ್ನ ಚರಣ ಕಂಬಳನ್ನು ತೋರಿಸಿ ನನ್ನ ತಳಮಳವನ್ನ, ನನ್ನ ಒಂದು ಹೃದಯದ ಏನೊಳಗಿದು ಹೊಯ್ದಾಟ ನಡೆದದ, ಇದೇನ ತಳಮಳ ಆಗ್ಲಿಕತ್ತದ, ಅದನ್ನ ನೀನು ಶಾಂತಗೊಳಿಸು ಅಂತ ಹೇಳ್ತಾನ. ದಾಸಮಣೆ ದಾವಿ ಚರಣ ಚಿದಂಬರ ಜೋಡ ವಿಶ್ವಂಬರ ಪಾಯಿ ಖಾಲಿ. ಅದಕ್ಕೆ ಹೇಳ್ತಾನ, ಹೇ ಚಿದಂಬರ, ನಿನ್ನ ಚರಣಗಳನ್ನ ತೋರಿಸು, ಮತ್ತೇನ್ ಮಾಡು? ಜೋಡ ವಿಶ್ವಂಬರ ಪಾಯಿ ಖಾಲಿ. ಹೇ ವಿಶ್ವಂಬರ, ಈ ಜೋಡುಗಳನ್ನ ನಿನ್ನ ಪಾದದೊಳಗೆ ಧರಿಸು ಅಂತ ಹೇಳಿ. ಇಲ್ಲಿ ಕೇವಲ ಒಂದು ಭಕ್ತಿಯ ಒಂದು ಕೂಗದವಿನ ಇನ್ನೇನೋ ಹೋಗ್ಬೇಕಾಗಿಲ್ಲ. ಇಲ್ಲೇ ರಾಜಾರಾಮಗ ಅವನನ್ನ ಸಗುಣ ದರ್ಶನ ಮಾಡೋದು, ಸ್ವಾಮಿಯ ಚಿದಂಬರ ಮಹಾಸ್ವಾಮಿಯ ಸಗುಣ ದರ್ಶನ ಪಡ್ಕೊಳ್ಳೋದು ಒಂದೇ ಇಲ್ಲ ಒಂದೊಂದು ಉದ್ದೇಶದ. ಸಂಭಾಳಿ ದೀನಾಸಿ ಪತಿತ ಪಾವನ ಅವತಾರ ಸಗುಣ ಪ್ರಕಟವಾವಿ. ತಾರಿ ಮಜ ದೀನ ಪತಿತ ಪಾವನ ಪುರವಿವಾಸನ ಮಾಜಿ ದೇವ. ನಿವಾರಿ ಸಂಕಟ ದೇಯಿ ಮಜ ಭೇಟ ದಾವಿ ಘನದಾಟ ರೂಪ ಡೋಳ. ದಾಸಮಣಿ ಚಿದಂಬರ ದೇವ ಘಾಲಾ ಪಾಯತಣ ಪಾಯಿ ಆತ. ಸಂಭಾಳಿ ದೀನಾಸಿ ಪತಿತ ಪಾವನ. ಹೇ ಪತಿತ ಪಾವನ, ಈ ದೀನನನ್ನ ಸಂಭಾಳಿಸು, ಇನ್ನು ಅವನ್ನ ಕಾಪಾಡು, ರಕ್ಷಣಾ ಮಾಡು. ಅವನಿಗೆ ಯಾರು ಇಲ್ಲ ಈಗ ನಿನ್ನ ಹೊರತು. ಅವತಾರ ಸಗುಣ ಪ್ರಕಟವಾವೆ. ಅದಕ್ಕೆ ಏನ್ ಮಾಡು ನೀನು? ಸಗುಣಾವತಾರದಿಂದ ಲಘು ಪ್ರಕಟ ಆಗು. ಅಂದ್ರ ಅಷ್ಟ ನೀನು ಈ ಜೋಡಗಳನ್ನ ಹಾಕೋಬಹುದು. ಅದಕ್ಕ ಸಗುಣನಾಗಿ ಪ್ರಕಟನಾಗು. ತಾರಿ ಮಜದೀನ ಪತಿತ ಪಾವನ ಪುರವಿವಾಸನ ಮಾಜಿ ದೇವ. ಅದಕ್ಕೆ ಈ ಪತಿತ ಪಾವನ, ಹೇ ಚಿದಂಬರ, ಈ ನನ್ನಂತ ದೀನನನ್ನ ರಕ್ಷಿಸು, ಅವನನ್ನ ಈ ಸಂಕಟದಿಂದ ಪಾರು ಮಾಡು. ಪುರವಿವಾಸನ ಮಾಜಿ ದೇವ. ನನ್ನದೊಂದು ಆಶಾದ ಏನಂದ,
ನಿನ್ನ ಪಾದಗಳನ್ನ ನೋಡ್ಬೇಕು, ಮತ್ತ ನಿನ್ನ ಪಾದಗಳನ್ನ ಈ ಪಾದರಕ್ಷೆಗಳನ್ನ ಹಾಕೊಂಡಿದ್ದು ನಾ ನೋಡ್ಬೇಕು ಕಣ್ಣಾರೆ. ಅದಕ್ಕೆ ಇದೊಂದೇ ಪುರವಿ ವಾಸನ, ಈ ಆಶಾ ಪೂರ್ಣ ಮಾಡುವಂಥದ್ದು, ಪೂರೈಸು ಅಂತ ಕೇಳಿಕತ್ತ. ನಿವಾರಿ ಸಂಕಟ ದೇಯಿ ಮಜ ಬೇಟ, ಈ ಸಂಕಟವನ್ನ ನಿವಾರಣೆ ಮಾಡು. ನಿನ್ನ ಸಗುಣ ಭೇಟಿ ಇಲ್ದೆ ನಾನು ನನ್ನ ಮನಸ್ಸು ಸಮಾಧಾನ ಆಗ್ಲಿಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ದಾವಿ ಘನದಾಟ ರೂಪ ತುಟ್ಟೋಳ, ನಿನ್ನ ಒಂದು ಘನದಾಟ ಅಂತಂದ್ರ ನಿನ್ನ ಒಂದು ಸಂಪೂರ್ಣವಾದ ನಿನ್ನ ರೂಪವನ್ನ ನನ್ನ ಕಣ್ಣಿಗೆ ತೋರಿಸು. ನಿಂದೊಂದು ಏನು ಒಂದು ದಿವ್ಯವಾದ ರೂಪದ ತೇಜೋಮಯವಾದ ರೂಪ. ಘನದಾಟ ಅಂತಂದ್ರೆ ಎಲ್ಲಾ ಕಡೆ ತುಂಬಿಕೊಂಡಿದ್ದದ ಅದು, ಅದು ಎಲ್ಲೂ ರಿಕ್ತ ಇಲ್ಲ, ಖಾಲಿ ಇಲ್ಲ. ಅಂಥಾದ್ನಿಂದ ಏನೊಂದು ರೂಪದ ಅದನ್ನ ನನಗ ಘನದಾಟ ಅಂದ್ರ ತುಂಬಿಕೊಂಡಿದ್ದಂತ ಅರ್ಥ. ಎಲ್ಲೆಲ್ಲೂ ತುಂಬಿಕೊಂಡವ, ವ್ಯಾಪಕ ಇದ್ದವ. ಅಂಥದೊಂದು ನಿನ್ ರೂಪ ನನ್ನ ಈ ಕಣ್ಣಿಗೆ ತೋರಿಸು. ದಾಸಮಣಿ ಚಿದಂಬರ ದೇವ ಫಲ ಪಾಯತಣ ಪಾಯಿ ಆತ. ಅದಕ್ಕೆ ಈ ಪಾಯತಣ ಅಂದ್ರ ಈ ಚಪ್ಪಲಿಗಳನ್ನ ನಿನ್ನ ಪಾದದೊಳಗ ಹಾಕು ಅಂತ ಹೇಳ್ತಾನ. ಅದಕ್ಕ ಹೇಳ್ತಾನ, ಯಾವೇ ಕ್ಷಮಾವಂತ ಸ್ವಾಮಿ ಕೃಪಾವಂತ ನಿವಾರಿ ಹೇ ಚಿಂತ ಚಿದಂಬರ, ಪಾವೇ ದೀನಾಲಾಗಿ ಚಿದಂಬರ ವೇಗಿ ಕೀರ್ತಿ ತುಜಿ ಜಗಿ ವರ್ತವಿ ಬಾ. ಚಿದಂಬರ ಹೋಸಿ ಕೃಪೇಚ ಸಾಗರ ಯಾವೇ ಬಾ ಸತ್ವರ ಚಿದಂಬರ, तुझविण दास झाला अतिदीन धरोनी पायतण पुढे उभा. ಯಾವೇ ಕ್ಷಮಾವಂತ ಸ್ವಾಮಿ ಕೃಪಾವಂತ, ಬರಬೇಕು ಇನ್ನ ಸ್ವಾಮಿ ಕೃಪಾವಂತ ಕ್ಷಮಾವಂತ, ನೀನು ಲಗುನ ಬರ್ಬೇಕಿನ್ನು, ಬರೋ ಬಾ. ನಿವಾರಿ ಹೇ ಚಿಂತ ಚಿದಂಬರ, ಚಿದಂಬರ ಈ ನನ್ನ ಮನಸ್ಸಿನ ಒಂದು ಚಿಂತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಲಘು ಬಾ. ಪಾವೇ ದೀನಾರಾಗಿ ಚಿದಂಬರ ವೇಗಿ ಕೀರ್ತಿ ತುಸಿ ಜಗಿ ವರ್ತವಿ ಬಾ. ಅದಕ್ಕ ಈ ಚಿದಂಬರ ಈ ದೀನನನ್ನ ಕರುಣಿಸ್ಲಿಕ್ಕೆ ಬೇಗ ಬಾ. ಕೀರ್ತಿ ತುಜಿ ಜಗಿ ವರ್ತವಿ ಬಾ, ನಿನ್ನದೇನ ಕೀರ್ತಿ ಅದ ನಿಂದು ಅದರಂತೆನೆ ವರ್ತನೆ ಮಾಡು, ಅದರಂತೆ ನಿನ್ನ ಹಂಗ ಕಾರ್ಯ ಮಾಡು, ಹಂಗ ವರ್ತನ ಮಾಡು. ನೀನು ಯಾವ್ಯಾವ ನಿನ್ನ ಮಹಿಮಾ ಅದ ಅದ ಪ್ರಕಾರ ನೀನು ಇಲ್ಲಿ ವರ್ತಿಸು ಅಂತ ಹೇಳಿಕತ್ತ. ಚಿದಂಬರ ಹೋಸಿ ಕೃಪೇಚ ಸಾಗರ ಯಾವೇ ಬಾ ಸತ್ವರ ಚಿದಂಬರ, ನೀನು ಕೃಪೆಯ ಒಂದು ಮಹಾಸಾಗರ ಇದ್ದಿ. ಅದಕ್ಕ ಅಲ್ಲಿ ಕೃಪೇಚ ನಿಧಾನ ಅಂದ, ಕೃಪೆಯ ಗಣಿ ಅಂತಂದ, ನಿಧಿ ಭಂಡಾರ ಅಂತ ಹೇಳ್ದ. ಇಲ್ಲಿ ಕೃಪೇಚ ಸಾಗರ ಅಂತಂತಾನ. ಹೆಂಗ ಸಾಗರ ಯಾವಾಗ್ಲೂ ತುಂಬಿದ್ದ ಆ ತರ ನಿನ್ನಲ್ಲಿ ಕೃಪೆಯ ಒಂದು ಒಂದು ಅಗಾಧವಾದ ಇದು ಸಮುದ್ರನೇ ಅದ ನಿನ್ನ ಹತ್ರ. ಅದಕ್ಕ ಯಾವೇ ಬಾ ಸತ್ವರ ಅಂತಂದ್ರ ಲಘು ಬಾ ಅಂತ ಹೇಳ್ತಾ. ಚಿದಂಬರ ಲಘು ಬಾ. ತುಜವಿಣ ದಾಸ ಝಾಲಾ ಅತಿದೀನ ಧರೋನಿ ಪಾಯತಣ ಪುಡೆ ಊಹ. ಅದಕ್ಕ ನೀನಿಲ್ದ ಈ ದಾಸ ಬಹಳ ದೀನನಾಗ್ಯಾನ. ಇವನ ಹತ್ರ ಇನ್ನೇನು ಕಿಂಚಿತ್ತು ಅವನೊಳಗಿನ್ನ ಉಸಿರಂಬೋದ ಇಲ್ಲ. ಅದಕ್ಕ ನೀನು ಪಾಯತಣ ಹಿಡ್ಕೊಂಡು ಏನ್ ನಿಂತೀನಿ ನಾನು, ನನ್ನೊಳಗ ಏನ ಶಕ್ತಿ ಇಲ್ಲ. ಅದಕ್ಕೆ ನೀನು ಲಘು ಬಾ, ಪುಡೆ ಬಾ, ಬಂದ್ ನಿಂದ್ರು ಅಂತ. ಯಾವೇ ದೀನಾನಾಥ ಪಾವೇ ಮಜಾತ ಸ್ವಾಮಿ ಕೃಪಾವಂತ ಚಿದಂಬರ, ನ ಕರಿ ಉಶಿರ ಯಾವೇ ಬಾ ಸತ್ವರ ಹೋಗೋನಿ ವಾಹನದರ ಪುಡೆ ಉಗ. ಮಜ ಪಾಮರಾಸಿ ಕಾಯತೆ ಭೂಷಣ ಧರೋನಿ ಪಾಯತಣ ಪುಡೆ ಹಸಿ. ದಾಸಮಣಿ ದಾವಿ ಸಗುಣ ರೂಪ ತುಜೆ ಅವತಾರ ಪ್ರತಾಪ ಪ್ರಕಟ ಕರಿ. ಅದಕ್ಕೆ ಹೇಳ್ತಾನ, ಯಾವೇ ದೀನನಾಥ ಪಾವೇ ಮಜಾ ಆತ, ಹೇ ದೀನನಾಥ ನನ್ನನ್ನ ರಕ್ಷಿಸಲಿಕ್ಕೆ ಬಾ, ನನ್ನನ್ನ ನೋಡು, ನಿನ್ನ ಕರುಣಾದೃಷ್ಟಿಯಿಂದ ನನ್ನನ್ನು ನೋಡು. ಸ್ವಾಮಿ ಕೃಪಾವಂತ ಚಿದಂಬರ, ಹೇ ಕೃಪಾವಂತ ಚಿದಂಬರ, ಹೇ ನನ್ನ ಸ್ವಾಮಿ ಲಗುನ ಬಾ. ನ ಕರಿ ಉಶಿರ ಯಾವೇ ಬಾ ಸತ್ವರ ಹೋಗೋನಿ ವಾಹನದರ ಪುಡೆ ಹೋಗ. ಅದಕ್ಕಿನ್ನ ತಡ ಮಾಡ್ಬೇಡ, ಉಸಿರ ಮಾಡ್ಬೇಡ, ಒಳ್ಳೆ ಮಾಡ್ಬೇಡ, ಲಘು ಬಾ. ನಿನ್ನ ಪಾಯತನಗಳನ್ನ ವಾಹನದರ ಅಂತಂದ್ರ ಈ ನಿನ್ನ ಜೋಡುಗಳನ್ನ ಹಿಡ್ಕೊಂಡ್ ನಿಂತೀನಿ ನಿನ್ ಮುಂದ. ಮಜ ಪಾಮರಾಸಿ ಕಾಯತೆ ಭೂಷಣ ಧರೋನಿ ಪಾಯತನ ಪುಡೆ ಹಸಿ. ಅದಕ್ಕೆ ಇದು ನಿನ್ನ ಬರೇ ಪಾದರಕ್ಷೆಗಳನ್ನ ಹಿಡ್ಕೊಂಡ್ ನಿಂದ್ರುದ್ ನನಗೆ ಎಂತ ಭೂಷಣ ಏನಿದೆ ಅಂತ ಕೇಳ್ತಾನ. ನೀ ಅಂತಾವ ಇದ್ದಿ, ನಿನ್ನ ಆ ಜೋಡಿ ಹಿಡ್ಕೊಂಡು ನಂದು ಯೋಗ್ಯತಾ ಇಲ್ಲ ಹಿಡ್ಕೊಂಡ್ ನಿಂದ್ರುದು. ಅದಕ್ಕೆ ನನಗ ಭಾಳ ಒಂಥರ ಮನಸ್ಸಿಗೆ ಭಾಳ ಬೇಸರ ಆಗ್ಯದ. ಅದಕ್ಕೆ ನನ್ನ ಯೋಗ್ಯತಾ ಇಲ್ಲ ಇದ್ ಹಿಡ್ಕೊಂಡ್ ನಿಂದ್ರೋದು, ನನಗ್ ಭೂಷಣನೂ ಇಲ್ಲ ಇದು. ಅದಕ್ಕೆ ನೀ ಲಗುಣ ಬಾ ಅಂತ ಹೇಳ್ತಾನ. ದಾಸಮಣಿ ದಾವಿ ಸಗುಣ ರೂಪ ತುಸೆ ಅವತಾರ ಪ್ರತಾಪ ಪ್ರಕಟ ಕರಿ. ಅದಕ್ಕ ನೀ ಏನ್ ನಿಂದು
ಸಗುಣ ರೂಪನಿಂದ ತೋರಿಸದ ಈ ದಾಸನಿಗೆ ತೋರಿಸಿ ನಿನ್ನ ಅವತಾರದ ಒಂದು ಮಹಿಮೆಯನ್ನ ಪ್ರಕಟ ಮಾಡು, ನಿನ್ನ ಅವತಾರ ಕೀರ್ತಿಯನ್ನ ಎಲ್ಲರಿಗೂ ತೋರಿಸು, ಅದರದೊಂದು ಏನು ಮಹತ್ವದ ಅದನ್ನ ಜಗತ್ತಿಗೆ ಪ್ರಕಟ ಮಾಡು ಅಂದ್ರ ಎಲ್ಲಾ ಜನರಿಗೆ ಜಗತ್ತಿಗೆ ಗುರುತಾಗ್ತದ ಅಂತ ಹೇಳ್ತಾನೆ. ಕರುಣಾವಂತ ಧಣಿ ತೂಚಿ ತ್ರಿಭುವನಿ दावीबा रूप नयनी आता, यावे कृपानिधी पावे मजा आधी न करे अवधी जोडा घेता, चिदंबर घाली पायांत जोडा वाजो दे चौघडा तुझा द्वारी, दास म्हणे यावे चिदंबर वेगी अवतार जगी कळवी तुझा. ಅದಕ್ಕೆ ಹೇಳ್ತಾನ, ಕರುಣಾವಂತ ಧಣಿ ತೂಚಿ ತ್ರಿಭುವನಿ, ಹೇ ಕರುಣೆಯ ಧಣಿ ನೀನೇ ತ್ರಿಭುವನದಲ್ಲಿ ನೀನೊಬ್ಬನೇ ಇದ್ದಿ ಕರುಣಾವಂತ ಧಣಿ. ಅದಕ್ಕೆ ನಿನ್ನ ಒಂದು ರೂಪವನ್ನ ನನಗೆ ತೋರಿಸ್ಲಿಕ್ಕೆ ನನ್ನ ಕಣ್ಣುಗಳಿಗೆ ತೋರಿಸು. ತಾವಿಬಾ ರೂಪ ನಯನಿ ಆತ, ನಿನ್ನ ಒಂದು ರೂಪವನ್ನ ನನ್ನ ನಯನಗಳಿಗೆ ತೋರಿಸು. ಯಾವೇ ಕೃಪಾನಿಧಿ ಪಾವೇ ಮಜ ಆದಿ ನ ಕರಿ ಅವಧಿ ಜೋಡಾಗೀತ. ಅದಕ್ಕೆ ಹೇ ಕೃಪೆಯ ನಿಧಿಯೇ ನೀನು ನನ್ನನ್ನ ಕರುಣಿಸ್ಲಿಕ್ಕೆ ಲಘು ಬಾ. ನ ಕರಿ ಅವಧಿ ಜೋಡಾಗೀತ, ಇನ್ನ ಸಮಯ ಮಾಡಬೇಡ, ಜೋಡುಗಳನ್ನ ತೋರಿಸ್ಲಿಕ್ಕೆ ಹಾಕೊಳ್ಳಿಕ್ಕೆ ಇದು ಮಾಡಬೇಡ, ತಡ ಮಾಡಬೇಡ ಅಂತ ಹೇಳ್ತಾನ. ಮುಂದ ಜೋಡುಗಳು ಅದಕ್ಕೆ ಹೇಳ್ತಾನ, ನ ಕರಿ ಅವಧಿ ಜೋಡಾಗೀತ ಚಿದಂಬರ ಗಾಲಿ ಪಾಯಾಂತ ಜೋಡ. ಅದಕ್ಕೆ ಚಿದಂಬರ ನೀನು ಈ ಜೋಡುಗಳನ್ನ ಪಾದದೊಳಗ್ ಹಾಕು. ವಾಜೋದೇ ಚೌಗಡ ತುಜ, ಅದನ್ನ ಹಾಕೊಂಡಂದ್ರ ಚೌಗಡ ಅಂತಂದ್ರ ನಗಾರಿ ಬೇರಿ ಡೊಳ್ಳು ಡಮ್ರು ಅಂತ ಇರ್ತದಲ್ಲ ಅವು ವಾಜೋದೇ ಚೌಗಡ, ನಾನಾ ತರದ್ ವಾದ್ಯಗಳು ಮೊಳಗ್ಲಿ. ನೀ ಹಾಕು ವಾಜೋದೇ ಚೌಗಡ, ಎಲ್ಲಾ ತರದ್ ವಾದ್ಯಗಳು ಮೊಳಗ್ಲಿ. ಅದಕ್ಕ ನಿನ್ನ ದ್ವಾರದೊಳಗ ಅದಕ್ ನೀ ಲಘು ಬಂದ್ ಹಾಕು. ದಾಸಮಣೆ ಯಾವೇ ಚಿದಂಬರ ಅವೇ ಅವತಾರ ಜಗಿ ಕಳವಿ. ಅದಕ್ಕೆ ಹೇಳ್ತಾನ, ಹೇ ಚಿದಂಬರ ಈ ದಾಸ ಹೇಳಿಕತ್ತಿ ನಾನು ಲಘು ಬಾ, ಜಗತ್ತಿಗೆ ನಿನ್ನ ಅವತಾರವನ್ನ ಜಗತ್ತಿಗೆ ತಿಳಿಸಿಕೊಡು. ನೀ ಯಾವ ತರದ ಅವತಾರ ಇದ್ದಿ ಎಂಬುದನ್ನ ಜಗತ್ತಿಗೆ ತಿಳಿಸಿಕೊಡು. ಇಲ್ಲಿ ರಾಜಾರಾಮಗ ಈ ಜಗತ್ತಿಗೆ ಅವ ಎಂಥ ಸ್ವಾಮಿದ್ ಏನು ಒಂದು ಅವತಾರ ಖ್ಯಾತಿ ಅದ ಅಂತಂಬೋದು ಅದನ್ನ ತಿಳಿಸಿಕೊಡ್ಬೇಕಾಗ್ಯದ ವಿನ ಇಲ್ಲಿ ಅವಂದು ಏನೋ ಸ್ವಾರ್ಥ ಅಂಬೋದು ಇಲ್ಲ. ಇಲ್ಲಿ ಅವಂಗ ಸ್ವಾಮಿ ಹಿಂಗ ಇದು ಅನ್ಸ್ಕೋಬಾರ್ದು. ಅವ ದೇವರಲ್ಲ ಅಂತ ಅನ್ಸ್ಕೋಬಾರ್ದು. ಅವಂದೊಂದು ಅದೊಂದು ಚಿಂತದ. ಅದಕ್ಕೆ ಅವ ಇಲ್ಲೇ ಆ ಥರದಿಂದ ಸ್ವಾಮಿಯನ್ನ ನಿನ್ನ ಕೀರ್ತಿಯನ್ನ ಪ್ರಕಟ ಮಾಡಂತ ಹೇಳಿ ಬೇಡ್ಕೊಳ್ಬೇಕು. ಮುಂದೆ ಹೇಳ್ತಾರ ನೋಡ್ರಿ, जोडा घालून निघावे बाहेरी हत्तीचे अंबारी स्वारी सहित, चिदंबरा होसी त्रैलोक्याचा धणी अवतार करणी करुणी दावी, प्रगट अवतार कळवी सृष्टीसी दावी दृष्टीसी रूप तुझे, चिदंबरा दास घेऊन या जोडा हाती वर्णितसे कीर्ती उभा पुढे. ಅದಕ್ಕೆ ಹೇಳ್ತಾನ, ಜೋಡಾ ಘಾಲುನಿ ನಿಘಾವೆ ಬಾಹೇರಿ ಹತ್ತಿಚ್ಚೆ ಅಂಬಾರಿ ಸ್ವಾರಿ ಸಹಿತ. ಅದಕ್ಕೆ ಹೇಳ್ತಾನ, ಇನ್ನು ನೀನು ಜೋಡುಗಳನ್ನ ಹಾಕೊಂಡು ಹೊರಗ್ ಹೊಂಡ್ ನೀನು ಸವಾರಿ. ಹೆಂಗ್ ಹೊಂಡ್ಬೇಕು ಸವಾರಿ ಅಂತಂದ್ರ ಹತ್ತಿಚ್ಚೆ ಅಂಬಾರಿ ಅಂದ್ರ ಆನೆಯ ಅಂಬಾರಿ ಸಹಿತವಾಗಿ ನೀನು ಈ ಜೋಡುಗಳನ್ನ ಹಾಕೊಂಡು ಅದರ ಮೇಲೆ ಸವಾರಿಯಾಗಿ ಹೊಂಡ್ ನೀನು ಇನ್ನ ಮೆರವಣಿಗೆ ಆಗ್ಲಿ, ಈ ನಿನ್ನ ಜೋಡು ಸಮೇತ ನಿನ್ನ ಮೆರವಣಿಗೆ ಆಗ್ಲಿ ಅಂತ ಹೇಳಿಕತ್ತಾನ. ಚಿದಂಬರ ಹೋಸಿ ತ್ರೈಲೋಕ್ಯಾಚ ಧಣಿ ಅವತಾರ ಕರ್ಣಿ ಕರುಣಿ ದಾವಿ. ಅದಕ್ಕೆ ಹೇಳ್ತಾನೆ, ನೀನು ಚಿದಂಬರ ತ್ರೈಲೋಕ್ಯದ ಧಣಿ ಇದ್ದಿ, ನೀನು ಒಡೆಯ ಇದ್ದಿ, ತ್ರಿಲೋಕಕ್ಕೆ ನೀನು ಏಕಮೇವ ಒಡೆಯ. ಅದಕ್ಕೆ ನಿಂದ ಅವತಾರ ಕರ್ಣಿ ಕರುಣಿದಾವಿ. ನಿಂದೇನ ಅವತಾರ ಕೃತಿ ಅದ, ಕಾರ್ಯ ಅದ, ಅದನ್ನ ಮಾಡಿ ತೋರಿಸು. ಪ್ರಗಟ ಅವತಾರ ಕಳವಿ ಸೃಷ್ಟಿಸಿ ದಾವಿ ದೃಷ್ಟಿಸಿ ರೂಪ. ಅದಕ್ಕೆ ನೀನಿನ್ನ ಅವತಾರವನ್ನ ಜಗತ್ತಿಗೆ ತೋರಿಸು. ಮತ್ತೆ ದಾವಿ ದೃಷ್ಟಿಸಿ ರೂಪ ತುಜೆ, ಈ ನಿನ್ನ ರೂಪವನ್ನ ನನ್ನ ಕಣ್ಣಿಗೆ ಕಾಣುವಂಗ ಮಾಡು. ಚಿದಂಬರ ದಾಸ ಘೇವೋನಿಯ ಜೋಡ ಹಾತಿ ವರ್ಣಿತ ಕೀರ್ತಿ ಉಬಾ ಪುಡೆ. ಅದಕ್ಕೆ ಹೇಳ್ತಾನ, ಈ ಚಿದಂಬರ ದಾಸ ಜೋಡುಗಳನ್ನ ಕೈಯಲ್ಲಿ ಹಿಡ್ಕೊಂಡು ನಿನ್ನ ಒಂದು ಕೀರ್ತಿಯನ್ನ ವರ್ಣನ ಮಾಡ್ಕೋತ ಮುಂದೆ ನಿಂತೀನಿ ನಾನು. ಈಗ ಅವಂಗ ಒಂದು ಸಂಕೇತ ಬಂತು.
ಸ್ವಾಮಿ ಪ್ರಗಟ ಆಗವ ಇದ್ದಾನ, ಜೋಡುಗಳನ್ನ ಹಾಕೋತಾನಂತ ಒಂದು ಇದು ಬಂತು. ಅವಂಗ ಧೈರ್ಯ ಬರ್ಲಿಕತ್ತದ, ಏನೋ ಒಂದ್ ಅವಂಗ ಸಂಕೇತ ಬಂತು, ಅದಕ್ ಹೇಳಿಕತ್ತಾನ ಅಂಬಾರಿ ಹತ್ತಿ. ಅಂಬಾರಿ ಅಂದ್ರ ಆನೆ ಅಂಬಾರಿ ಮೇಲೆ ಕೂತು ನೀನ್ ಸಾರಿ ಹೊಂಡಿನ, ನಾ ಏನ್ ನಿನ್ ಜೋಡ್ ಹಿಡ್ಕೊಂಡ್ ನಿಂತೀನಿ, ಆ ನಾ ನಿನ್ನ ಕೀರ್ತಿ ವರ್ಣನ ಮಾಡ್ಕೋತ ನಿಂತೀನಿ, ಅದಕ್ಕ ನೀನು ನಿನ್ನ ಸವಾರಿ ಹೊಂಡತ್ ನಿನ್ನ ಕೀರ್ತಿ ವರ್ಣನ ಮಾಡ್ಲಿಕತ್ತೀನಿ ಅಂತ ಹೇಳ್ತಾನ. ಅದಕ್ಕ ಆ ಈಗ ಅವ ಒಂದು ಸ್ವಾಮಿ ಸಂಕೇತ ಕೊಟ್ಟಾನ, ಪ್ರಕಟ ಆಗ್ತೀನಿ. ಯಾವೇ ದೀನನಾಥ ಪಾವೇ ಮಜಾತ, तुझे हाती सत्ता सर्वस्वी, येऊ दे करणा मज पतितासी, पावन ब्रीदाची रज्जा रक्षी. असे मी पतिता भक्त दुर्जन बळे कृपादान करिसी देवा, ಚಿದಂಬರ ದಾಸ ಧಾವಿಸಿ ಪ್ರಚಿತಿ ಜೋಡಾತುವ ಶ್ರೀಪತಿ ಆಣವಿಸಿ. ಅದಕ್ಕೆ ಹೇಳಿದ ಯಾವೇ ದೀನಾನಾಥ ಪಾವೇ ಮಜಾತ, ಹೇ ದೀನಾನಾಥ ದೀನರ ಒಡೆಯ, ದೀನರನ್ನ ಉದ್ಧಾರ ಮಾಡವ, ದೀನರ ಸಹಾಯಕ, ಈಗ ನನ್ನ ಕರುಣಿಸ್ಲಿಕ್ಕೆ ಬಾ, ನನ್ನನ್ನ ಉದ್ಧಾರ ಮಾಡ್ಲಿಕ್ಕೆ ಬಾ. ತುಜೆ ಹಾತಿ ಸತ್ತ ಸರ್ವಸ್ಸೆ, ಅದಕ್ಕೆ ನಿನ್ನೊಳಗನೆ ಎಲ್ಲ ಸತ್ತ ಅದ. ನೀ ಏನ್ ನಿನ್ನೊಳಗ ಎಲ್ಲಾ ನಮ್ಮನ್ನ ಹೆಂಗ್ ಇಡ್ಬೇಕಂಬೋ ಸತ್ತ ನಿನ್ನ ಹತ್ರ ಅದ. ನೀ ಯಾರೋ ನಿನ್ನೆಲ್ಲಾ ನಿಂದ ನಾವು ನಿನ್ನ ಆಜ್ಞಾ ಪಾಲಕರು ನಾವು, ನೀ ಹೆಂಗ್ ಹೇಳ್ತಿ ಹಂಗ್ ಮಾಡೋರು. ಅದಕ್ಕೆ ನೀನೇ ಸರ್ವಧಾರಿ ಇದ್ದಿ, ಅದಕ್ಕೆ ನೀನು ಎಲ್ಲ ನಿನ್ ಕೈ ಒಳಗದ ಅಂತ ಹೇಳ್ತಾನ. ಯಾವುದೇ ಕರ್ಣ ಮಜ ಪತಿತಾಚಿ, ಈ ನನ್ನ ಪತಿತನ ಬಗ್ಗೆ ಒಂದ್ ಸ್ವಲ್ಪ ಕರ್ಣ ಹುಟ್ಲಿ, ಪಾವನ ಬ್ರೀದಾಚಿ ಲಜ್ಜಾ ರಕ್ಷಿ. ಮತ್ ಹೇಳ್ತಾನ ನೀನ್ ಪಾವನ ಅಂಬು ನಿನ್ನ ಬಿರುದಾವಳಿಯ ರಕ್ಷಣಾ ಆಗ್ಬೇಕೀಗ, ಆ ಬಿರುದು ವ್ಯರ್ಥ ಹೋಗಿ ಕೊಡಬೇಡ. ಅಸೇ ನೀ ಪತಿತ ಭಕ್ತ ದುರ್ಜನ ಬಳೆ ಕೃಪಾದಾನ ಕರಿಸಿದೇವ, ನಾನು ಪತಿತ ಭಕ್ತ ಇದ್ದೀನಿ, ಆದ್ರೂನು ನೀನು ನನ್ನ ಮೇಲೆ ಇಷ್ಟು ಕೃಪಾ ಮಾಡ್ತಿ ಅಂತ ಹೇಳಿದತ್ತಾನ. ಹಂಗಿದ್ರೂನು ನೀನು ಬಹಳ ನನ್ನ ಮೇಲೆ ಅಪಾರ ಕರುಣಾ ಮಾಡಿ ಕೃಪಾ ಮಾಡಿ, ಚಿದಂಬರ ದಾಸ ಧಾವಿಸಿ ಪ್ರಚಿತಿ ಜೋಡಾತು ಶ್ರೀಪತಿ ಆಣವಿಸಿ. ಅದಕ್ಕೆ ಈ ದಾಸನಿಗೆ ಏನ್ ಮಾಡಿ ಇನ್ನು ಪ್ರಚಿತಿ ತೋರಿಸಿ ಅಂದ್ರ ಅವಾಗ ಇದರದು ಪ್ರತ್ಯಯ ತೋರಿಸಿ ಇದರ ಪ್ರಮಾಣ ತೋರಿಸ್ಬಿಟ್ಟಿ ನೀನು. ಅದಕ್ಕ ಜೋಡಾತು ಶ್ರೀಪತಿ ಆಣವಿಸಿ, ಅದಕ್ಕೆ ನೀನು ಜೋಡುಗಳನ್ನ ತರಿಸಿ, ಈಗ ಆಣವಿಸಿ ಅಂದ್ರ ತರಿಸಿ. ಹೇ ಶ್ರೀಪತಿ, ನೀನು ಭಕ್ತರೋದ್ಧಾರ, ಅದಕ್ಕೆ ನನ್ನ ಮೇಲೆ ಕರುಣಾ ಮಾಡಿ ಅಂತ ನೀನು ಅದ ಪ್ರತ್ಯಯ ಪ್ರಮಾಣ ತೋರಿಸಿ, ಅದಕ್ಕನ ನೀ ಏನ್ ಮಾಡ್ಲಿಕ್ಕತ್ತಿ ಜೋಡುಗಳನ್ನ ತರಿಸಿ ಈಗ ಅಂತ ಹೇಳ್ತಾನೆ. ಭಾಗ್ಯ ಉದಯಾಸಿ ನ ಕಳೆ ಮಜಸಿ, ಧಾವಿಸಿ ತು ಭಾವ ಉಗಡ ದೃಷ್ಟಿಸಿ, ಅನಾಥಾಚ ನಾಥ ಪಾವನ ತು ಸತ್ಯ ಅವತಾರ ಕೃತ್ಯ ಧಾವಿಸಿ ಬಾ, ದಾಸಮಣೆ ಉಗಡ ಧಾವಿಸಿ ನಯನಿ ಅಘಟಿತ ಕರಣಿ ಚಿದಂಬರ. ಈಗ ಅವ ಪ್ರಕಟ ಆಗ್ಯಾನ ಎಂಬೋ ಒಂದು ಸಂಕೇತ ಸಿಕ್ತು. ಅದಕ್ಕ ಭಾಗ್ಯ ಉದಯಾಸಿ ನ ಕಳೆ ಮದಸಿ, ನನ್ನ ಭಾಗ್ಯ ಉದಯ ಆಗ್ಯದ, ಅದು ನನಗ ತಿಳಿದೇ ಇಲ್ಲ ಸ್ವಾಮಿ ಅಂತ ಹೇಳ್ತಾನ. ಧಾವಿಸಿತು ಭಾವ ಉಗಡ ದೃಷ್ಟಿಸಿ, ನೀ ಪ್ರಕಟ ಆಗಿ ಎಂಬುದನ್ನ ಆ ಭಾವವನ್ನ ತೆರೆದು ತೋರಿಸಿ ಅಂತ. ಉಗಡ ದೃಷ್ಟಿಸಿ ಅಂದ್ರ ಅದನ್ನ ಎಲ್ಲಾರ ಕಣ್ಣಿಗೆ ಕಾಣಿಸುವಂಗ ನೀನ್ ಈಗ ತೋರಿಸ್ಬಿಟ್ಟಿಪ್ಪ ಚಿದಂಬರ, ಅದಕ್ಕೆ ನನ್ನ ಭಾಗ್ಯ ಅಂಥಾದದ ಅಂತ ನನಗ ತಿಳಿವಲ್ತು ಅಂತ ಹೇಳ್ತಾನ. ಅನಾಥಾಚ ನಾಥ ಪಾವನತು ಸತ್ಯ ಅವತಾರ ಕೃತ್ಯ ಧಾವಿಸಿ ಬಾ. ಅದಕ್ಕೆ ಹೇಳ್ತಾನ ಅನಾಥರ ನಾಥ ಪಾವನತು ಸತ್ಯ, ಖರೆ ಇದ್ದೀಪ್ಪ ನೀ ಅಂತ ಹೇಳ್ಕತ್ತಾನ. ಪಾವನ ಅನಾಥರ ನಾಥ ನೀ ಖರೆ ಇದ್ದಿ, ಸತ್ಯ ಇದ್ದಿ, ಅದಕ್ಕ ಅವತಾರ ಕೃತ್ಯ ಧಾವಿಸಿ ಬಾ, ಅವತಾರ ಕೃತ್ಯವನ್ನ ತೋರ್ಸ್ಲಿಕ್ಕೆ ಬಾ. ಅದಕ್ಕ ದಾಸಮಣೆ ಉಗಡ ಧಾವಿಸಿ ನಯನಿ ಅಘಟಿತ ಕರಣಿ ಚಿದಂಬರ. ಅದಕ್ಕೆ ನೀ ಈಗೇನ್ ಮಾಡಿದಿ, ಈಗ ನಿನ್ನ ಒಂದು ಈ ಅವತಾರ ಕೃತ್ಯವನ್ನ ಅಥವಾ ಅವತಾರ ಮಹಿಮಾವನ್ನ ಏನ್ ಮಾಡಿದಿ, ಎಲ್ಲಾರ ಕಣ್ಣಿಗೆ ಕಾಣುವಂಗ ತೋರಿಸ್ಬಿಟ್ಟಿ. ಅದಕ್ಕೆ ಅಘಟಿತ ಕರಣಿ ಚಿದಂಬರ, ನಿನ್ನದು ಅಘಟಿತವಾದ ಹೇಳಲಿಕ್ ಬರ್ಲಾರ್ದಂತಾದ ನಿಂದು ಕಾರ್ಯದ ಕೃತ್ಯದ, ನಮ್ಮ ಯಾರಿಂದನೂ ಅದನ್ನ ಊಹಿಸ್ಲಿಕ್ಕೂ ಶಕ್ಕಿಲ್ಲ ಅಂಥ ನೀನು ಒಂದು ಕರುಣಾ ಮಾಡ್ತಿ, ಅಂಥ ಒಂದು ಕೃತ್ಯ ಮಾಡಿ ತೋರಿಸ್ತಿ ನೀನು ಅಂತ ಹೇಳಿಕತ್ತ. करणे असे तुम्हा लीला अघटित प्रचित दावित उघड डोळे, निघतसे स्वारी सांगती दृष्टांती जोडा तू श्रीपती आणविसी. अवतार कृत्य करणे असे तुझ उघड पुरुषोत्तमा धाविसी तू, दासमणे मी तो असे बा ज्ञानी जेविल्या वाचोनी न भरे पोट. ಈ ಅಭಂಗದಾಗ
ಹೆಂಗ್ ಹೇಳ್ತಾನಂದ್ರ ಕರ್ಣೆ ಹಸಿ ತುಂಬ ಲೀಲಾ ಅಗಟಿತ. ನಿನಗ ನಿನಗ ನೀನ್ ಲೀಲಾ ಅಘಟಿತ ಲೀಲಾ ನಿನಗ ಮಾಡೋದು ಅಗತ್ಯದ. ಯಾಕಂತಂದ್ರ ಜಗತ್ತಿಗೆ ತೋರಿಸ್ಬೇಕಾಗದ ನೀ ಏನಂಬೋದು. ಪ್ರಚಿತ ತಾವಿತ ಉಗಡ ಡೋಳೆ. ಈ ಜಗತ್ತಿಗೆ ಎಲ್ಲಾರ್ಗು ಕಾಣಿಸೋ ಹಂಗ ನಿನ್ನದೊಂದು ಲೀಲಾ ಮಾಡಿ ತೋರಿಸ್ಬೇಕಾಗದ ನೀನು. ಅದಕ್ಕ ಅದಕ್ಕ ನೀ ಅವತಾರ ನೀನು ಸಗುಣಾವತಾರದಿಂದ ಬರ್ಬೇಕಾಗ್ಯದ. ನಿಗತಸೆ ಸ್ವಾರಿ ಸಾಂಗಸಿ ದೃಷ್ಟಾಂತಿ ಜೋಡಾತು ಶ್ರೀಪತಿ ಆಣವಿಸಿ. ನೀ ಏನ್ ಹೇಳಿ ದೃಷ್ಟಾಂತದೊಳಗ ಸ್ವಾರಿ ಹೋಗ್ತದ, ಈ ಜೋಡುಗಳನ್ನ ಧರಿಸಿದ್ದ ನನ್ನ ಸ್ವಾರಿ ಹೊಂಡ್ತದ, ಸವಾರಿ ಆನೆ ಅಂಬಾರಿ ಸಮೇತ ಹೊಂಡ್ತದ ಅಂತ ಹೇಳಿ ಆ ಪ್ರಕಾರ ನೀನು ಜೋಡುಗಳನ್ನ ಧರಿಸಿ ಶ್ರೀಪತಿ ಅಂತ ಹೇಳ್ತಾನೆ. ಜೋಡಾತು ಶ್ರೀಪತಿ ಆಣವಿಸಿ. ಅವತಾರ ಕೃತ್ಯ ಕರ್ಣೆ ಅತಿ ತುಸಿ ಉಗಡ ಪುರುಷೋತ್ತಮ ಧಾವಿಸಿತು. ಅದಕ್ಕ ನಿನಗ ನಿನ್ನ ಅವತಾರ ಕೃತ್ಯವನ್ನ ಅಗತ್ಯವಾಗಿ ಮಾಡ್ಬೇಕಾಗ್ಯದ. ಯಾಕಂದ್ರ ಈಗ ಜನರಿಗೆ ತಿಳಿಲೇಬೇಕಾಗ್ಯದ ನಿಂದ ಏನ್ ಅವತಾರ ಅಂಬೋದು. ಅದಕ್ಕ ಉಗಡ ಪುರುಷೋತ್ತಮ ಧಾವಿಸಿತು. ಉಗಡ ಅಂತಂದ್ರ ಎಲ್ಲಾರ್ಗು ದೃಷ್ಟಿ ಕಾಣಿಸೋ ಹಂಗ, ಕದ್ದು ಮುಚ್ಚಿ ಅಲ್ಲ, ಹಿಂಗಲ್ಲ, ಇದು ಜಗತ್ತಿಗೆ ಪ್ರಕಟ ಆಗ್ತದ, ಅದು ಎಲ್ಲಾರ್ಗು ದೃಷ್ಟಿ ಕಾಣಿಸೋಂಗ ಇರ್ತದ ಅದು. ಅದಕ್ಕ ನೀನು ಅಂತ ಸಗುಣಾವತಾರದಿಂದ ಪುರುಷೋತ್ತಮ ಬಾ ಅಂತ ಹೇಳ್ತಾನ. ದಾಸಮಣೆ ಮೀತು ಅಸೆ ಬಾ ಜ್ಞಾನಿ ಜೇವಿಲ ವಾಚೋನಿ ನ ಭಯ ಪೂಟ. ಅದಕ್ ಹೇಳ್ತಾನಿಲ್ಲೇ, ನನಗ್ ಯಾವ ನಿನ್ನ ಬಗ್ಗೆ ಏನೂ ಜ್ಞಾನ ಇಲ್ಲ, ನನಗ ನೀ ಎಂಥ ಭಕ್ತಿಗೆ ಒಲಿತಿ ಎಂಬುದು ಗೊತ್ತಿಲ್ಲ, ನಾ ಮಹಾ ಅಜ್ಞಾನಿ ಇದ್ದೀನಿ, ನನ್ನೊಳಗ್ ಕಿಂಚಿತ್ ಭಕ್ತಿ ಇಲ್ಲ, ಜ್ಞಾನನೂ ಇಲ್ಲ. ಅದಕ್ಕ ಹೆಂಗಪ್ಪ ಅಂತಂದ್ರ ದೇವಿಲ ವಾಚೋನಿ ನ ಭರೆ ಪೂಟ. ಅದಕ್ಕ ಹಸಿವಾಗಿತ್ತಪ್ಪ ಅಂತಂದ್ರ ಉಣ್ಲಿಲ್ಲ ಅಂದ್ರ ಹೊಟ್ಟೆ ತುಂಬತದೇನೋ? ಇಲ್ಲ, ಹೌದಲ್ಲ. ಹಂಗ ನನಗ ಈಗ ನಿನ್ನ ಒಂದು ಅವತಾರ ಕೃತ್ಯವನ್ನ ಅಥವಾ ನಿನ್ನ ಸಗುಣಾವತಾರ ಆಗಿದ್ದು ಮತ್ತ ನೀ ಜೋಡೊಳಗ ಕಾಲೊಳಗ ಈ ಜೋಡ ಹಾಕೊಂಡ್ ನೋಡಿದ್ರನ ನನಗ್ ಖರೆ ಅನಸ್ತದ. ಹೆಂಗ ಅಂತಂದ್ರ ಹೆಂಗ ಊಟ ಮಾಡಿದ್ರನ ಹೊಟ್ಟೆ ತುಂಬತದ, ಆ ಪ್ರಕಾರ ನೀ ಇದನ್ನ ಮಾಡಿ ತೋರಿಸು ಅಂತ ಹೇಳ್ತಾನ. ಅದಕ್ಕ ಅಜ್ಞಾನ ಇದ್ದೀನಿ, ನನಗೇನು ನೀ ತಿಳಿಯುವುದಿಲ್ಲ, ನೀ ಹೆಂಗ್ ಪ್ರಕಟ ಆಗ್ತಿ, ಏನು ಆಗ್ತದ ನಿಂದು ಲೀಲಾ ಹೆಂಗ, ಅದಕ್ಕ ಏನ್ ಮಾಡಿ ಅದಕ್ಕ ನೀನು ನನ್ನ ಕಣ್ಣಿಗೆ ಕಾಣೋ ಹಂಗನ ಎಲ್ಲಾ ಮಾಡಿ ತೋರಿಸು. ಯಾಕಂದ್ರ ಹಸ್ತವ್ರಿಗೆ ಉಣ್ಲಿಲ್ಲ ಅಂದ್ರ ಹೊಟ್ಟೆ ತುಂಬಂಗಿಲ್ಲ, ಆ ತರ ನಂದು ಪರಿಸ್ಥಿತಿ ಅಂತ. ಬಳೆ ಚಿದಂಬರ ಜೋಡಾ ದೇಶಿ ಹಾತಿ ಅವತಾರ ಕೃತ್ಯ ಧಾವಿಸಿತು. ಕರ್ಣೆ ಅಸೆ ತುಮಾ ಪುಡೆ ಚಮತ್ಕಾರ ಧಾವಿಸಿ ಅಪಾರ ಲೀಲಾ ತುಜಿ ನ ಕಳೆ ತುಜಿ ಯುಕ್ತಿ ದೇವದಾನವಾಸಿ ಸರಿ ಮಾನವಾಸಿ ಕಾಯ ಕಳೆ ಚಿದಂಬರ ದಾಸ ತುಸ ಮೂಢ ಭಕ್ತ ಧಾವಿಸಿ ಪ್ರಚಿತಿ ಬಳೆ ದೇವ. ನೋಡ್ರಿ, ಬಳೆ ಚಿದಂಬರ ಜೋಡಾ ದೇಶಿ ಹಾತಿ ಅವತಾರ ಕೃತ್ಯ ಧಾವಿಸಿತು. ಚಿದಂಬರ ಇದೇನ್ ಮಾಡಿ ನೀನೇ ಬಂದು ಈ ಜೋಡುಗಳನ್ನ ನನ್ನ ಕೈಯೊಳಗ ಕೊಡಿಸಿ ಅಥವಾ ಕೊಟ್ಟಿನ ಅಂತ ಹೇಳ್ತಾನ. ಜೋಡಾದೇಶಿ ಅಂದ್ರ ಕೊಟ್ಟಿ, ಜೋಡುಗಳನ್ನ ನನ್ನ ಕೈಯೊಳಗ ಕೊಟ್ಟಿ. ಚಿದಂಬರ ನನ್ನ ಆಗ್ರಹ ಪೂರ್ವಕ ನೀನು ಬೇಕಂತ ತಂದ್ ಕೊಟ್ಟಿ ನನ್ ಕೈಯಾಗ ಅವತಾರ ಕೃತ್ಯ ಧಾವಿಸಿತು. ನೀನ್ ಅವತಾರ ಹೆಂಗದ ಅಂಬುದು ಇನ್ನ ತೋರಿಸಿ ನನ್ಗ ಇದನ್ನ ಕೊಟ್ಟಿ ಕೈಯೊಳಗ. ಕರ್ಣೆ ಹಸಿತುಮ ಪುಡೆ ಚಮತ್ಕಾರ. ಇನ್ನು ಮುಂದ ನಿನಗ ಚಮತ್ಕಾರ ಮಾಡೋದದ. ಅದಕ್ ಇನ್ನು ಮುಂದ ಇಷ್ಟಕ್ಕ ಮುಗುದಿಲ್ಲ, ಇದು ನೀ ಜೋಡ ಹಾಕೊಂಡ್ಮೇಲೆ ಮುಗೀತಂತಲ್ಲ, ಇಲ್ಲಿಗೆ ಇನ್ನು ಮುಂದೆ ನೀನು ಮಹಾಲೀಲೆಗಳನ್ನ ಮಾಡಿ ತೋರಿಸ್ಬೇಕಾಗ್ಯದ. ಚಮತ್ಕಾರ ಅಂತ ಹೇಳ್ತಾನ. ಧಾವಿಸಿ ಅಪಾರ ಲೀಲಾ ತುಜಿ, ನಿನ್ನ ಅಪಾರ ಲೀಲೆಗಳನ್ನ ತೋರಿಸ್ಬೇಕಾಗ್ಯದ ಅಂತ ಹೇಳ್ತಾನ. ತೋರ್ಸಾವು ಇದ್ದಿ ಅಂತ ಹೇಳ್ತಾನ. ನ ಕಳೆ ತುಜಿ ಯುಕ್ತಿ ದೇವದಾನವಾಸಿ ಸರಿ ಮಾನವಾಸಿ ಕಾಯ ಕಳೆ. ನಿಂದೇನ್ ಯುಕ್ತಿ ಅದ, ನಿನ್ನೇನ ವಿಚಾರ ಇದು ಅದ, ನಿಂದೇನ್ ಮುಂದಿಂದ ಒಂದು ಯುಕ್ತಿ ಅಂತಂದ್ರ ನಿಂದೇನ ಒಂದು ವಿಚಾರಧಾರ ಅದ, ಅಥವಾ ಏನ್ ಸಂಯೋಜನೆ ಮಾಡಿ ಏನ ಒಂದು ನೀನು ಲೆಕ್ಕಾಚಾರ ಹಾಕಿ ಅದು ದೇವದಾನವರಿಗೆ ತಿಳಿಯುವುದಿಲ್ಲ ಅಂತ ಹೇಳ್ತಾನ. ದೇವತೆಗಳು ದಾನವರು ಅವ್ರಿಗೆ ತಿಳಿಯಂಗಿಲ್ಲ ನಿಂದ ಯುಕ್ತಿ. ಸರಿ ಮಾನವಾಸಿ ಕಾಯಕಳೆ ಅಂಥದ್ದು ಮಾನವರಿಗೆ ಏನ್ ತಿಳಿತದಪ್ಪ ಅಂತ ಕೇಳಿದತ್ತಾರ. ಅದಕ್ಕ ಚಿದಂಬರ ದಾಸ ತುಸ ಮೂಢ ಭಕ್ತ ಧಾವಿಸಿ ಪ್ರಚಿತಿ ಬೆಳೆದ. ಅದಕ್ಕ ಚಿದಂಬರ ಈ ದಾಸ ಏನಿದ್ದಾನ ನಿಂದು ಮೂಢ ಭಕ್ತಿ ಇದ್ದಾನ, ಇವ ಬಹಳ ದಡ್ಡಿದ್ದಾನಪ್ಪ, ಇವಂಗೇನ್ ಜ್ಞಾನ ಇಲ್ಲ, ಅಜ್ಞಾನಿ ಇದ್ದಾನ, ಮತ್ ಇವಂಗ ಭಕ್ತಿ ಎಂಬುದು ಏನ್ ಗುರ್ತಿಲ್ಲ, ಬಹಳ ದಡ್ಡ ಇದ್ದೀನಿ ನಾನಂತ ಹೇಳಿಕತ್ತಾನವ. ನಾ ಬಹಳ ದಡ್ಡ ಇದ್ದೀನಿ, ಅಜ್ಞಾನಿ ಇದ್ದೀನಿ, ಮೂಢ ಇದ್ದೀನಿ, ಅದಕ್ಕೆ ಅಭಕ್ತ ಇದ್ದೀನಿ, ಇದೆಲ್ಲಾ ಹೇಳಿಕತ್ತಾನ. ಡಾಂಬಿಕ್ ಇದ್ದೀನಿ, ಈ ತರ ಹೇಳ್ತೀನಿ. ಅದಕ್ಕೆ ಧಾವಿಸಿ ಪ್ರತೀತಿ ಪಳೆದೇವ. ಆದ್ರೂ ನನ್ನಂತ ಅವಾಗ ನೀನು ಏನ್ ಮಾಡ್ತಿ, ಪ್ರತೀತಿ ತೋರಿಸ್ತಿ ಅಂತಂದ್ರ ಎಲ್ಲಾ
ಪ್ರಮಾಣದಿಂದ ತೋರಿಸ್ಲಿಕತ್ತಿ ನನಗ. ಯಾಕಂದ್ರ ಜೋಡು ಬರಿ ಅಂತ ಜೋಡು ಹೇಳಿ ನನಗ್ ಕೊಡಸಂತ ಕೊಡಿಸಿದಿ, ಮತ್ತ ಅಭಂಗ ಬರಸ್ಲಿಕತ್ತಿ ನೀನ ಹೇಳಿ, ಮತ್ ಇಷ್ಟೆಲ್ಲಾ ಆಗ್ಯದಂದ್ಮೇಲೆ ಅವತಾರ ಪ್ರಕಟ ಆಗ್ತದ. ಅದಕ್ಕಾದ್ರೂ ನನ್ನಂತ ಮೂಢ ಇದ್ರುನು ನನ್ ಮೇಲೆ ಕೃಪಾ ತೋರಿಸ್ತೀಯಲ್ಲ ಅಂತ ಹೇಳಿ ಅವ ಬಹಳ ಒಂದು ತನ್ನ ಆಭಾರವನ್ನ ಪ್ರಕಟ ಮಾಡ. तळमळी तळमळी जीव तुझिया वियोगे म्हणून बोलत आहे कळवळणी देवा. देवा भाग्य थोर बळे कृपा करिसी बोलोनी दाविसी नाना रीती. कासया तुम्हासी सांगणे ईश्वरा भेटी चिदंबरा देई मज. तास म्हणे देसी बळे तुझे भेटी ಅವತಾರ ಸೃಷ್ಟಿ ಪ್ರಕಟ ಕರೋನಿ. ಹೇಳ್ತಾನ ನೋಡ್ರಿ, ತಳಮಳೆ ಜೀವ ತುಜಿಯ ವಿಯೋಗಿ, ನಿನ್ನ ವಿಯೋಗದಿಂದ ಈ ಜೀವ ಭಯಂಕರ ತಳಮಳ ಆಗ್ಯದ. ಇದಕ್ಕ ಕಿಂಚಿತ್ತು ಸಮಾಧಾನ ಇಲ್ಲ, ಒಂದು ಶಾಂತತಾ ಇಲ್ಲ. ಅದಕ್ಕೆ ಮಣೋನಿ ಬೋಲತಾಹೆ ಕಳವಳ ದೇವ. ಇಷ್ಟ ಯಾಕೆ ಕಳವಳದಿಂದ ಮಾತಾಡ್ಲಿಕತ್ತಾನೆ? ಒಂಥರ ಅಂದ್ರ ನನ್ನ ಅಂತಃಕರಣ ಒಂದ್ ನನ್ನ ಹೃದಯಾಂತರದಿಂದ ಈ ಮಾತು ಯಾಕೆ ಬರ್ಲಿಕತ್ತಾವ ಅಂತಂದ್ರ, ನಿನ್ನ ವಿಯೋಗ ಇನ್ನ ನನಗ ಸಹಿಸ್ಲಿಕ್ ಆಗೋದಿಲ್ಲ. ನಿನ್ನಿಂದ ನಾ ಬಹಳ ಹಟ್ಟು ನನಗ ದೂರ ಇರ್ಲಿಕ್ಕೆ ಆಗೋದಿಲ್ಲ ಚಿದಂಬರ. ಅದಕ್ಕೆ ನಾ ಹಿಂಗ ಮಾತಾಡ್ಲಿಕತ್ತೀನಿ ಅಂತ. ದೇವ ಭಾಗ್ಯ ಥೋರ ಬಳೆ ಕೃಪಾ ಕರಿಸಿ ಬೋಲೋನಿ ದಾವಿಸಿ ನಾನಾ ರೀತಿ. ಅದಕ್ಕ ನನ್ನ ಭಾಗ್ಯ ಬಹಳ ದೊಡ್ಡದ ಅಂತ ಹೇಳ್ತಾನ. ಥೋರ ಅಂದ್ರ ದೊಡ್ಡದ. ಅದಕ್ಕ ನೀ ನನ್ ಮೇಲೆ ಬಹಳ ಕೃಪಾ ಮಾಡಿದಿ. ಅದಕ್ಕ ಬೋಲೋನಿ ದಾವಿಸಿ ನಾನಾ ರೀತಿ. ಮತ್ ನೀನೇ ಮಾತಾಡಿಸ್ತಿ ಅಂತನೂ ಹೇಳಿಕತ್ತಾನ. ಇವೆಲ್ಲ ಶಬ್ದ ನನ್ನೂ ಅಲ್ಲಿವು. ನೀನೇ ಬೋಲೋನಿ ದಾವಿಸಿ ಮಾತಾಡಿಸಿ ತೋರ್ಸ್ಲಿಕತ್ತಿ ಅಂತ ಹೇಳ್ತಾನ ನೋಡ್ರಿ. ಇಲ್ಲಿ ಅವನ ಮಾತಲ್ಲ ಅಂತ ಹೇಳ್ತಾನ ತಂದ. ಕಾಸೆಯ ತುಮಾಸಿ ಸಂಗಣ ಈಶ್ವರ ಭೇಟಿ ಚಿದಂಬರ ದೇಯಿಮಜ. ಅದಕ್ಕ ನಾನ್ ನಿನಗ್ ಯಾಕೆ ಹೇಳ್ಬೇಕಪ್ಪ ಈಶ್ವರ ಅಂತ ಕೇಳ್ತಾನ. ಭೇಟಿ ಕೊಡು ಚಿದಂಬರ ಅಂತ ನಾನ್ ನಿನಗ್ ಹೇಳ್ಬೇಕಾಗ್ತದೇನ ಅಂತ ಕೇಳ್ತಾನ. ಯಾಕಂದ್ರ ಸರ್ವಾಂತರ ಸರ್ವರ ಅಂತರಂಗವನ್ನ ಬಲ್ಲವ. ಎಲ್ಲಾರ ಹೃದಯದೊಳಗ ಏನೇನ ವಿಚಾರ ನಡೆದಂತ ಗುಹ್ಯತಮವಾದದ್ದು ಬಲ್ಲವ ನೀನು. ಅಂಥದ್ದು ಮುಂಗಿಯಿಂದ ಬ್ರಹ್ಮನವರೆಗೆ ಇರುವೆಯಿಂದ ಬ್ರಹ್ಮ ಅಂತಃಕರಣದೊಳಗೆ ಏನೇನ್ ನಡೆದಂಬುದು ನಿನಗ್ ಗೊತ್ತದ. ಅದಕ್ಕೆ ನಾನು ನಿನಗೆ ಏನ್ ಹೇಳ್ಬೇಕೇನು ಅಂತ ಕೇಳ್ತಾನ. ನನಗ ಅವತಾರ ನನಗ ಭೇಟಿ ಕೊಡು ಅಂತ. ದಾಸಮಣೆ ದೇಶಿ ಬಳೆ ತುಜೆ ಭೇಟಿ ಅವತಾರ ಸೃಷ್ಟಿ ಪ್ರಕಟ ಕರು. ಅದಕ್ಕೆ ಏನ್ ಮಾಡ್ತೀನಿ ನೀನು ನನಗ ಕೃಪಾ ಮಾಡಿ, ಬಹಳ ದೊಡ್ಡ ಕೃಪಾ ಮಾಡಿ ನನಗ ಭೇಟಿ ಕೊಟ್ಟು ನಿನ್ನ ಅವತಾರದ ಒಂದು ಜಗತ್ತಿಗೆ ಪ್ರಕಟ ಮಾಡಿ ತೋರಿಸ್ತಿ ಅಂತ ಹೇಳಿದ್ರು. बळे मज जोडा सांभाळे मनसी आणोनिया देसी बळे हाती. नाना परी देवा बुजविसी स्वप्नी शपथ वाहोने सांगसी तू. करोनिया देतो आपल्या प्रतिमा ऐसे पुरुषोत्तमा सांगसी तू. दास म्हणे होसी कृपेची तू माता कृपा हस्त माथा ठेवणे सांगे. ನೋಡ್ರಿ ಹೇಳ್ತಾನ, ಬಳೆ ಮಜ ಜೋಡ ಸಂಭಾಳೆ ಮನಸಿ ಆಣೋನಿಯಾ ದೇಸಿ ಬಳೆ ಹಾಕಿ. ನೀ ಏನ್ ಹೇಳ್ದಿ? ಮುದ್ದಾಮ ಈ ನನ್ನ ಜೋಡುಗಳನ್ನ ಯಾರು ಸಂಭಾಳಿಸ್ತಾರ ಅಂತ ಹೇಳಿ ನೀನು ಇವನ್ನ ನನ್ನ ಕೈಯೊಳಗ ತಂದು ಕೊಡ್ತಿ. ಅದಕ್ಕೆ ಏನ್ ಮಾಡಿದಿ? ಇವನ ಮತ್ತೆ ನೀನು ಮುದ್ದಾಮ್ ನನ್ ಕಡೆನ ಕೊಟ್ಟಿ ತಂದ ಅಂತ ಹೇಳಿಕತ್ತಾನ. ಅದಕ್ಕ ನಾನಾ ಪರಿ ದೇವ ಭುಜವಿಸಿ ಸ್ವಪ್ನ ಶಪಥ ಭಾವನೆ ಸಾಂಗೋಸ್ತು. ಅದಕ್ಕೆ ಏನ್ ಹೇಳಿದಿ? ನಾನಾ ತರದಿಂದ ನನಗ ಸ್ವಪ್ನದಾಗ ಸಮಾಧಾನ ಮಾಡಿಸಿ. ಭುಜವಿಸಿ ಅಂತಂದ್ರ ಬಹಳ ತರದಿಂದ ಸಮಾಧಾನ ಮಾಡಿದಿ, ಹೇಳಿದಿ. ಇಲ್ಲ ನಾ ಬರ್ತೀನಿ, ನಾ ಬರೋ ತನಕ ಇವನ್ನ ಹಿಡ್ಕೊಂಡು ಹಿಡ್ಕೊಂಡಿರು, ಸಂಭಾಳಿಸಿ ಇವನ್ನ. ಆಮೇಲೆ ನಾ ಬಂದ್ ಪ್ರಕಟ ಆಗ್ತೀನಿ, ಅಭಂಗ ಬರಿ ಉತ್ತರ ಮೇಲೆ ಜೋಡಿನ ಮೇಲೆ ನಾ ಬಂದ್ ಹಾಕೋತೀನಿ ಅಂತೆಲ್ಲಾ ನನಗ ಸ್ವಪ್ನದಾಗ ಬಹಳ ಅಗದಿ ಚಂದ ಸಮಾಧಾನ ಮಾಡಿ ಹೇಳಿದಿ. ಮತ್ತ ಶಪಥ ಭಾವನೆ ಸಾಂಗಸಿತ್ತು ಅಂದ್ರ ನೀನು ಶಪಥ ಅಂದ್ರ ಶಪಥ ಮಾಡಿ ಆಣೆ ಹಾಕಿ ಹೇಳಿ ಅಂತ ಹೇಳಿದಾನ. ಮತ್ ನೀನ್ ಹಂಗ ಸುಮ್ನ ಬರ್ತೀನಿ ಅಂತ ಹಂಗೂ ಹೇಳಿಲ್ಲ, ಆಣೆ ಹಾಕಿ ಹೇಳಿನಂದ್ರ ಅದ್ರದ್ದು ಎಷ್ಟು ಮಹತ್ವದ. ಅದಕ್ಕೆ ನೀನು ಹೇಳಿ ಕರೋನಿಯಾದೇತು ಆಕಲ ಪ್ರತಿಮಾ ಏನ್ ಹೇಳಿದಿ? ನಿನ್ನ ಪ್ರತಿಮಾ ಮಾಡಿಕೊಡ್ತೀನಿ ಅಂತ ನನ್ ಮುಂದ್ ಹೇಳಿದಿ. ಅದಕ್ಕ ಐಸೆ ಪುರುಷೋತ್ತಮ ಸಾಕಸ್ತಿತ್ತು. ನನ್ ಪ್ರತಿಮಾ ಮಾಡಿಕೊಡ್ತೀನಿ ಅಂತ ನೀ ನನಗ್ ಹೇಳಿದಿ. ಪುರುಷೋತ್ತಮ ನೀ ಹಿಂಗ ಹೇಳಿ. ದಾಸಮಣೆ ಹೋಸಿ ಕೃಪೆ ಚೇತು ಮಾತಾ ಕೃಪಾ ಮಾತಾ ದೇವನಿ ಸಾಕಿ. ಅದಕ್ಕೆ ನೀನು ಕೃಪೆಯ ಮಾತಾ ಇದ್ದಿ. ನೀನು ಕೃಪಾ ಹಸ್ತ ಮಾತಾ, ನನ್ನ ತಲೆ ಮೇಲೆ ಕೃಪೆಯ ಒಂದು ಹಸ್ತವನ್ನು ಇಟ್ಟು ಹೇಳಿ ನೀನು
ಅದಕ್ಕೆ ನೀನು ಹೆಂಗ್ ಹೇಳಿದಂಗ ಆ ನಿನ್ನ ಮಾತವನ್ನ ನಡೆಸಿಕೊಡು ಅಂತೇಳಿ ಆ ಆ, ರಾಜಾರಾಮ ಸ್ವಾಮಿ ಮಹಾಸ್ವಾಮಿ मुक्तीवरील भक्ती बळे करविसी उघड दाविसी लीला दृष्टी बळे मागताची जोडा तो पायीचा उपाया कोणाचा न चाले येथे थोर थोर भक्त आणो शिणोनी राहती शे की प्राण देती जोडासाठी दास म्हणे केव्हा दास म्हणे केव्हा नव्हे त्याची प्राप्ती येवोनी मज प्रति ದೇಸಿ ದೇವ. ಇಲ್ಲಿ ನೋಡ್ರಿ ಇಲ್ಲಿ ಈ ಜೋಡುಗಳ ಮಹತ್ವ ಏನಂಬುದಂತ ಇಲ್ಲಿ ಇದು ರಾಜಾರಾಮ್ ಹೇಳಿಕತ್ತಾನ. ಏನ್ ಹೇಳ್ತಾನಂದ್ರ ಮುಕ್ತಿ ಬರಿಲ್ಲ ಭಕ್ತಿ ಬಳಿಕರ. ಈಗ ಭಕ್ತಿ ಯಾಕೆ ಮಾಡ್ತಾರ ಅಂತಂದ್ರ ನಮ್ಮಲ್ಲಿ ವೇದದೊಳಗ ಆಧಾರ ಅದ. ಮುಕ್ತಿ ಬೇಕು ಅಂದ್ರ ನಾವು ಈ ಜನ್ಮ ಮರಣ ಚಕ್ರದಿಂದ ಬಂಧನದಿಂದ ಮುಕ್ತರಾಗಬೇಕು ಅನ್ನೋದು ಒಂದು ಮಾನವರಾಗಿ ಹುಟ್ಟಿದ್ಮೇಲೆ ಒಂದು ಇದೊಂದು ಧ್ಯೇಯ ಉದ್ದೇಶ ಇರ್ತದ. ಯಾಕಂದ್ರ ತಿರ್ಗಾ ಮುರುಗೆ ಮತ್ ಇದ ಒಂದು ಸಂಸಾರ ಚಕ್ರದಾಗ ಜೀವನ ಚಕ್ರದಾಗ ಮತ್ ಈ ಲೌಕಿಕದಾಗ ಸಂಸಾರದಾಗ ಬೀಳಬಾರ್ದು ಅಂಬೋದು ಒಂದು ನಮ್ಮ ವೇದಗಳು ಎಲ್ಲ ಇದನ್ನ ಇದು ಮಾಡ್ತಾವ, ಇದನ್ನ ಬೋಧನೆ ಮಾಡ್ತಾವ. ಆದ್ರ ನೀ ಏನ್ ಹೇಳಿಲ್ಲ, ಮುಕ್ತಿಗಿಂತ ಭಕ್ತಿ ಹೆಚ್ಚಂತೇಳಿ ಆ ಭಕ್ತಿನೇ ದೊಡ್ಡ ಮಾಡಿ ತೋರಿಸ್ತಿದ. ಅದಕ್ಕೆ ಉಘಳದಾವಿಸಿ ಲೀಲಾದೃಷ್ಟಿ ಭಕ್ತಿನೇ ಹೆಚ್ಚಂಬೋದನ್ನ ನೀನು ಅಗದಿ ಎಲ್ಲಾರ್ಗು ದೊಡ್ಡದಾಗಿ ಇಲ್ಲಿ ಒಂದು ಪ್ರಕಟ ಮಾಡಿ ಎಲ್ಲಾ ಹರಡಿಸ್ಲಿಕತ್ತಿ. ಆ ಒಂದು ಮಾತನ್ನ ಇಲ್ಲಿ ಬಳೆ ಮಾಗತಾಸಿ ಜೋಡಾತು ಪಾಯಿച്ച ಉಪಾಯ ಕೋಣಾಚ ನ ಚಾಲೆ ಐತಿ. ಅದಕ್ಕ ಯಾರ್ಯಾರ ನೋಡ್ರಿ ಜೋಡುಗಳನ್ನ ಅಗದಿ ಕಾಡಿ ಬೇಡಿದ್ರು ಇವು ಸಿಗುವಂತವಲ್ಲ ಜೋಡುಗಳು ಅಂತ ಹೇಳ್ಕತ್ತ. ಅದಕ್ಕೆ ಯಾರು ಏನ್ ಬೇಕಾದ ತಿಪ್ಪರ್ಲಾಗ ಹಾಕ್ರಿ ಜೋಡು ಸಿಗುದಿಲ್ಲ. ಯಾರು ಸ್ವಾಮಿ ಜೋಡು, ಭಗವಂತನ ಜೋಡು, ನೀವೇನ್ ಬೇಕಾದ ನಾನಾ ತಪ ವ್ರತ ಏನ್ ಬೇಕಾದ ಮಾಡ್ರಿ, ಭಕ್ತಿ ಮಾಡ್ರಿ, ಆದ್ರೂ ಸಿಕ್ತಿಲ್ಲ ಜೋಡು. ಅಂತ ಭಕ್ತಿ ಅಂಥದ್ದು ಥೋರ ಭಕ್ತ ಶಿಣೋನಿ ರಾಹತಿ ಪ್ರಾಣ ತೆತ್ತಿ ಜೋಡ್ದಾತ. ಎಂತೆಂತ ಮಹಾಭಕ್ತರು ಏನ್ ಮಾಡ್ಯಾರ, ಬಹಳ ವ್ಯರ್ಥ ಶ್ರಮ ಮಾಡ್ಯಾರ, ಸಾಹಸ ಮಾಡಿ ಏನ್ ಮಾಡ್ಯಾರ, ಸೋತ್ ಹೋಗ್ಯಾರ. ಶಿಣೋನಿ ರಾಹತಿ ಸೋತ್ ಹೋಗ್ಯಾರ. ಏಕಿ ಪ್ರಾಣ ದೇತಿ ಜೋಡಾತ ಕಡಿಕ್ ಏನ್ ಮಾಡ್ಯಾರ, ಪ್ರಾಣನೇ ಕೊಟ್ಟಾರ ಅಂತ ಹೇಳ್ತಾರ. ಪ್ರಾಣನೇ ಕೊಟ್ಬಿಟ್ಟಾರ. ಇಷ್ಟೆಲ್ಲಾ ಮಾಡಿ ಜೋಡ್ ಯಾವಾಗ ಪ್ರಾಪ್ತ ಆಗಿಲ್ಲ ಅವಾಗ ತಾವ್ ಪ್ರಾಣ ಸಹಿತ ಕೊಟ್ಟಾರ. ದಾಸಮಣೆ ಕೆವ್ಹಾ ನವೇ ತ್ಯಾಚಿ ಪ್ರಾಪ್ತಿ ಯೋನಿ ಮಜ ಪ್ರತಿ ತಿಳಿಸಿದೆ. ಅಂತಾದ್ರಾಗನು ಸಹಿತ ಇಷ್ಟೆಲ್ಲಾ ಪಟ್ಪಟ್ಟಿ ಮಾಡಿದ್ರು ಯಾರಿಗೂ ಜೋಡ ಕೊಟ್ಟಿಲ್ಲ. ಅಂತಾದು ಸ್ವಾಮಿ ಚಿದಂಬರ ನೀನೇ ಬಂದು ನೀನ ಕೈಯಾರೆ ನನಗ ನನಗ ನಿನ್ನ ಜೋಳಗಳನ್ನು ಕೊಟ್ಟಿ ಅಂದ್ರ ನನ್ನ ಭಾಗ್ಯ ಅಂತದು ಅಂತೇಳಿ ರಾಜಾರಾಮ ಇಲ್ಲಿ ತನ್ನ ಬಂದು ಭಾಗ್ಯವನ್ನವ ತಾನೇ ಕೊಂಡಾಡ್ಕೊಳ್ಕತ್ತಾನ ಅಷ್ಟೇ. ಯಾಕಂದ್ರ ಹಿಂದ ನಾನಾ ಅನೇಕರು ದೊಡ್ಡ ಭಕ್ತರಾಗಿ ಹೋಗ್ಯಾರ, ಯಾರಿಗೂ ನಿನ್ನ ಜೋಡುಗಳು ಸಿಕ್ಕಿಲ್ಲ. ಅವ್ರ ಎಂಥ ಭಕ್ತಿ ಮಾಡ್ಯಾರ, ಮುಕ್ತಿ ಬೇಡಿಲ್ಲ. ಅವ್ರು ಭಕ್ತಿ ಬೇಡ್ಕೊಂಡ್ ಆ ತರ ಭಕ್ತಿ ಮಾಡ್ಯಾರ. ನಿನಗ ಹಾಲು ಕುಡಿಸ್ಯಾರ, ನಿನ್ ಜೋಡಿ ಮಾತಾಡ್ಯಾರ, ಮತ್ತ ನೀ ಅವ್ರ ಸೇವಾ ಮಾಡಿ ಇಷ್ಟೆಲ್ಲಾ ಮಾಡಿ, ಆದ್ರ ಯಾರಿಗೂ ಜೋಡು ಪ್ರಾಪ್ತ ಆಗಿಲ್ಲ. ಅಂಥದ್ದು ಅವರು ಜೋಡು ಸಲುವಾಗಿ ತಮ್ಮ ಪ್ರಾಣನೇ ಕೊಟ್ಟಾರಂತ ಹೇಳ. ತಾವು ಬಹಳ ಕಟ್ಪಟ್ಟಿ ಮಾಡಿ ಸೋತ್ ಹೋಗಿ ಕಡಿಗೆ ತಮ್ಮ ಪ್ರಾಣ ಕೊಟ್ಟಾರ. ಆದ್ರೂ ಯಾರ್ದು ಆಟ ನಡೆದಿಲ್ಲ. ಅಂಥದ್ ನೀನು ನನಗ ಬಂದು ಸ್ವತಃ ಖುದ್ದಾಗಿ ಬಂದು ಕೊಟ್ಟಿಯಲ್ಲ ಅಂತ ಹೇಳಿ ಹೇಳ್ತಾನೆ. ಇನ್ನೊಂದು ಅಭಂಗ ತಗೋತೀನಿ. ಕೃಷ್ಣಾವತಾರಿ ಪ್ರಿಯ ಭಕ್ತ ತೋರ ಕೃಪಾ ಹೇ ಅಪಾರ ಉದ್ಧವಾಸ ಬ್ರಹ್ಮ ಶಾಪ ಪಾಸೋನಿ ಚುಕವಿಲ ತ್ಯಾಸಿ ಬೋಧ ತು ಸಾಂಗಸಿ ಭಾಗವತ್ ಶುದ್ಧ ಭಕ್ತಿ ಜ್ಞಾನ ವೈರಾಗ ಸಹಿತ ಪ್ರಿಯ ತುಸಾ ಭಕ್ತ ಉದ್ಧವತ್ತು ಚಿದಂಬರ ತ್ಯಾಸಿ ವಿಯೋಗ ನ ಸಾಹೆ ಬಳೈ ಕೃಪಾ ಪಾಹೆ ಕರೆಸಿ ದಾಸ. ನೋಡ್ರಿ ಹೇಳ್ತಾನ, ಈ ರಾಜಾರಾಮನು ಉದ್ಧವ ಇದ್ದ. ತನ್ನ ಹಿಂದಿನ ಕೃಷ್ಣಾವತಾರ ಒಳಗ ಚಿದಂಬರ ಕೃಷ್ಣ ಇದ್ದ, ಇವ ಉದ್ಧವ ಇದ್ದ ರಾಜಾರಾಮ. ಅದಕ್ಕೆ ಆ ಅವತಾರದ್ದು ಒಂದೆರಡು ಮಾತುಗಳನ್ನ ಹೇಳ್ತಾನೆ. ಕೃಷ್ಣ ಅವತಾರಿ ಪ್ರಿಯ ಭಕ್ತೋರ ಕೃಪಾ ಹೇ ಅಪಾರ ಉದ್ಧವ. ಈ ಕೃಷ್ಣ ಅವತಾರ ಒಳಗ ನಿನ್ನ ಅಗ್ದಿ ಪ್ರಿಯ ಭಕ್ತ ಯಾವ ಇದ್ದ ಉದ್ಧವ, ಅವನ ಮೇಲೆ ನೀ ಬಹಳ ಕೃಪಾ ಮಾಡಿ. ಬ್ರಹ್ಮ ಶಾಪ ಪಾಸೋನಿ ಚುಕವಿಲ ತ್ಯಾಸಿ ಬೋಧತು ಸಾಂಗಸಿ ಭಾಗವತ್. ಅವನನ್ನ ಬ್ರಹ್ಮ ಶಾಪದಿಂದ ಬಿಡುಗಡೆ ಅವನ ಬಿಡುಗಡೆ ಮಾಡಿಸ್ತೀನಂತೇಳಿ ಅವಾಗ ನೀನು ಭಾಗವತನ ಬೋಧನೆ ಮಾಡಿ. ಬ್ರಹ್ಮಶಾಪ ಅಂದ್ರ ಆ ಋಷಿ ಮುನಿಗಳಿಗೆ ಇವರೆಲ್ಲಾ ಏನು
ಆ ಯಾದವರು ಕಡಿ ಎಳ್ಯಾಕ ತ್ರಾಸ್ ಕೊಟ್ರು. ಅವ್ರ ಶಾಪ ಕೊಟ್ರು, ನಿಮ್ ನಿರ್ವಂಶ ಆಗ್ಲಿ, ಬ್ರಾಹ್ಮಣರ ಶಾಪ ಇತ್ತದು. ಅದಕ್ಕ ಉದ್ಧವನು ಮತ್ತ ಅವನು ಈ ಯಾದವ್ರ ಇದ್ರೊಳಗನೆ ಇದ್ದ. ಅದಕ್ಕ ಅವಂಗೂ ಏನ್ ಮಾಡಿದ, ಆ ಬ್ರಾಹ್ಮಣರ ಶಾಪ ಅದು ಪರಿಹಾರ ಆಗ್ಬೇಕಂತ ನೀ ಅವಂಗ ಭಾಗವತ ಬೋಧನಾ ಮಾಡಿದೆ ಅಂತ ಹೇಳ್ತಾನ. ಶುದ್ಧ ಭಕ್ತಿ ಜ್ಞಾನ ವೈರಾಗ್ಯ ಸಹಿತ. ಎಂತ ಭಾಗವತ್ ಅಂದ್ರೆ ಏನದು, ಅಲ್ಲಿ ಶುದ್ಧ ಭಕ್ತಿ, ಅಲ್ಲಿ ಯಾವುದು ನಿಷ್ಕಾಮ ಭಕ್ತಿದು ಅಂದದು ಭಾಗವತ್ ಅದ. ಆ ಜ್ಞಾನ, ಅಜ್ಞಾನ ವೈರಾಗ್ಯ ಸಹಿತ. ಆ ವೈರಾಗ್ಯ ಏನು, ಜ್ಞಾನ ಎಂಬುದೇನು ಎಲ್ಲಾ ಭಾಗವತದಾಗೈತಿ, ವಿವರಿಸಿ ಬಂದದ. ಅದೇ ಜ್ಞಾನನೇನು ಉದ್ಧವನಿಗೆ ಹೇಳಿದಿ, ಅವನ ಶಾಪದಿಂದ ವಿಮೋಚನೆ ಮಾಡಿದ್ವಿ. ಅದಕ್ಕ ಪ್ರಿಯ ತುಜಾ ಭಕ್ತ ಉದ್ಧವತ್ತು. ಅವ ಇದ್ದ ಉದ್ಧವನಿನ ಬಹಳ ಪ್ರಿಯ ಭಕ್ತಿದ್ದ. ಅದಕ್ಕೆ ನೀನು ಅವನು ಉದ್ಧಾರ ಮಾಡ್ಲಿಕ್ಕೆ, ಅವನ ಶಾಪ ವಿಮೋಚನೆ ಮಾಡ್ಲಿಕ್ಕೆ ನೀನು ಜ್ಞಾನ ಭಕ್ತಿ ವೈರಾಗ್ಯದ ಶುದ್ಧ ಜ್ಞಾನ ಅವಾಗ ಭಕ್ತಿದು ಎಲ್ಲಾ ಬೋಧನೆ ಮಾಡಿದಿ. ಚಿದಂಬರ ತ್ಯಾಸಿ ವಿಯೋಗನ ಸಾಹೆ ಬಳಿ ಆದ್ರೂ ಅವನಿಗೆ ಇಷ್ಟೆಲ್ಲಾ ಬೋಧನಾ ಮಾಡಿಸ್ಕೊಂಡ್ರು ನೀನು ವಿಯೋಗ ಅವಾಗ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರ ದಾಸನ ನನ್ನ ಮೇಲೆ ನೀ ಬಹಳ ಕರುಣಾ ಮಾಡಿ ಅಂತ ಹೇಳಿ ಸ್ವಾಮಿ ಇಲ್ಲಿ ರಾಜಾರಾಮ್ ಸ್ವಾಮಿಗೆ ಹೇಳಿ, ಈ ತರ ಅಂದ್ರೆ ನನ್ನ ಮೇಲೆ ನಿಂದು ಬಹಳ ಕರುಣಾ ಅದ, ನಿಂದು ಬಹಳ ಅನುಗ್ರಹ ಅದ ಅಂತ ಹೇಳಿ, ಎಲ್ಲಾರ್ಕಿಂತ ನೀನ್ ನನ್ನ ಮೇಲೆ ಹೆಚ್ಚು ಕೃಪಾ ಮಾಡಿ, ನಿನ್ನಂತ ಅಂತ ದೊಡ್ಡ ದೊಡ್ಡ ಭಕ್ತರಿದ್ರು ಸಹಿತ ಉದ್ಧವನಂತ ಭಕ್ತರಕ್ಕಿಂತಾನು ನೀ ನನ್ನ ಮೇಲೆ ಈಗ ಬಹಳ ಕೃಪಾ ಮಾಡಿ ಅಂತ ಹೇಳಿ, ಇವತ್ತು ಇಲ್ಲಿಗೆ ನನ್ನ ಜೋಡಾಚಿಯ ಭಂಗದ ಸೇವಾ ನಾನು ಗುರುಗಳ ಪಾದಗಳಿಗೆ ಅರ್ಪಣೆ ಮಾಡ್ತೇನೆ. ಜೈ ಶಿವ ಚಿದಂಬರ ರಾಜಾರಾಮ್.